ವಿರಾಮದ ನಂತರ ಕರೆಂಟ್ ಅಫೇರ್ಸ್ಗೆ ಮತ್ತೆ ಸ್ವಾಗತ. ಮರಳಿನ ವಿಚಾರವಾಗಿ ಸಿಆರ್ಝೆಡ್ನಲ್ಲಿರ್ತಕ್ಕಂಥ ಗೊಂದಲದ ವಿಚಾರವಾಗಿ, ನೆಮ್ಸ್ಯಾಂಡು ಮಲೇಷ್ಯಾ ಸಣ್ಣ ವಿಚಾರವಾಗಿ, ಇನ್ನು ಅದೇ ರೀತಿಯಲ್ಲಿ CVCಯ ಒಂದು ಏರಿಯಾದ ವಿಚಾರವಾಗಿ ಕೂಡ ಚರ್ಚೆಯನ್ನು ಮಾಡಲಿಕ್ಕಿದ್ದೇವೆ. ಸತ್ಯರಾಜ್ ಅವರು ಈಗಾಗಲೇ ಮಾತಾಡ್ತಾ ಇರೋ ಹಾಗೆ CVC ಏರಿಯಾ ಅಂತಂದರೆ ಏನು ಅಂತ, ಅಂದರೆ CVC ಏರಿಯಾದಲ್ಲಿ ಕುಂದಾಪುರವನ್ನು ಬಿಟ್ಟಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಯಾಕೆ ಹಾಗಾದರೆ ಉಡುಪಿ ಕುಂದಾಪುರ ಇದ್ರ ಮಧ್ಯೆ ಎಲ್ಲ ಮರಳುಗಾರಿಕೆಯನ್ನು ತಂದು ಅಲ್ಲಿ ಇಂತಕ್ಕಂಥ ಒಂದು ವಿಚಾರವಾಗಿ ಗೊಂದಲಗಳನ್ನು ಸೃಷ್ಟಿಸುವಂಥ ಒಂದು ಅವಶ್ಯಕತೆ ಯಾಕೆ ಅಂತ? ಈಗ ಕರಾವಳಿ ಜಿಲ್ಲೆಯಲ್ಲಿ 2011 ಒಂದು ನೋಟಿಫಿಕೇಶನ್ ಆಗಿದೆ. ಆ ನೋಟಿಫಿಕೇಶನ್ ಪ್ರಕಾರ ಜಾಗವನ್ನು ಐಡೆಂಟಿಫೈ ಮಾಡಬೇಕಿತ್ತು. ಅಲ್ಲಿ ಎಲ್ಲಿ ಯಾವ ರಿವರಲ್ಲಿ ಐಡೆಂಟಿಫೈ ಮಾಡಬೇಕು ಅಲ್ಲಿ ಐಡೆಂಟಿಫೈ ಮಾಡಬೇಕು. ಆಗ ಐಡೆಂಟಿಫೈ ಮಾಡ್ತಾ ಬರುವಾಗ 3 ಜಿಲ್ಲೆಯಲ್ಲಿ ಕೂಡ ಒಂದು ಕಾರವಾರದಲ್ಲಿ ಕಾಳಿ ನದಿ ಅಂತ ಬಂತು. ಅದು CVC ಏರಿಯಾ ಅಂದರೆ ಈಕೋ ಸೆನ್ಸಿಟಿವ್, ಅಂದರೆ ಅಲ್ಲಿ ಮರಳುಗಾರಿಕೆ ಮಾಡಬಾರ್ದು ಅಂತಿಲ್ಲ, ಅದನ್ನು ಪೆಂಡಿಂಗ್ ಆಗಿಟ್ರು. ಅದೇ ರೀತಿಯಲ್ಲಿ ಹೀಗೆ ಬರ್ತಾ ಇರಬೇಕಾದ್ರೆ ಕುಂದಾಪುರದ ಯಾವ ಲೈಸೆನ್ಸು ಕೂಡ ಆಗೋದಿಲ್ಲ, ಎಲ್ಲ ಟೋಟಲ್ 46 ಲೈಸೆನ್ಸ್ ಕೂಡ ಹೀಗಿರ್ತೇವೆ. ಅದೇ ರೀತಿ ಹೀಗೆ ಬರೀ ಹೆಜಮಾಡಿ ಮಂಗಳೂರಿನಲ್ಲಿ ಆಚೆ ದೂರ ಜಾಗ ಮಂಗಳೂರಿನಲ್ಲಿ, ಯಾಕಂದ್ರೆ ಇದನ್ನೊಂದು ಪೂರ್ವ ತಯಾರಿಯಾಗಿ ಮಾಡಿದಂಥ ವಿಷಯ ಇದೆ. ಯಾಕಂದರೆ ಇದು ಇಲ್ಲಿ ನಾನು ಕೇಳ್ತಾ ಇರೋದು, ಈ ಹಿಂದೆ CVC ಏರಿಯಾ ಅಂತಿಲ್ವಾ, ಅಲ್ಲಿ ಇಲ್ವಾ, ಈಕೋ ಸೆನ್ಸಿಟಿವ್ ಪ್ಲೇಸ್ ಅಂತಿಲ್ವಾ, ಹಾಗಾದರೆ ಫಿಶ್ ಬ್ರೀಡಿಂಗ್ ಪ್ಲೇಸ್ ಅಂತಿಲ್ವಾ, ಎಲ್ಲ ಇದೆ. ಇದರಲ್ಲಿ ತೆಗಿಬಾರ್ದು, ಯಾಕಂದರೆ ಇಲ್ಲಿ ಒಂದು ಷಡ್ಯಂತರ ಇದೆ ಇದರ ಹಿಂದೆ ಕೂಡ. ಇದನ್ನು ಮಾಡಬಾರ್ದು, ಎಲ್ಲವಾಗಿ ವಿಳಂಬ ಆಗಬೇಕಾದ್ರೆ ಏನು ಕಾನೂನಿನಿಂದ ತಡೆ ಹೇಗೆ ಮಾಡ್ಬೋದು. ಈ ಕರಾವಳಿಯ ಮೂರು ಜಿಲ್ಲೆ ಅಲ್ಲ, ಕರಾವಳಿ ಆ 2 ಜಿಲ್ಲೆ ಬಿಟ್ಟು ಉಡುಪಿಯನ್ನೇ ಟಾರ್ಗೆಟ್ ಮಾಡಿ ಇಟ್ಟುಕೊಂಡು ಆ ಜಿಲ್ಲೆಗೆ ಕೊಟ್ಟು ಇದೆ, ನಿಮಗೊಬ್ಬರಿಗಲ್ಲ ಅಲ್ಲಿ ಬಂದು ತೋರಿಸ್ಬೋದಲ್ಲ. ಅದೇ ರೀತಿಯಲ್ಲಿ ಟಾರ್ಗೆಟ್ ಮಾಡಿ ಇಟ್ಟುಕೊಂಡು ಇವತ್ತಿನ ನಮ್ಮ ಹಿಂದೆ ಏನು CVC ಏರಿಯಾ ತಂದಿದ್ದಾರೆ, ಈಕೋ ಸೆನ್ಸಿಟಿವ್ ಪ್ಲೇಸ್ ಇರ್ಬೋದು, ಕಾಂಡಾಲ ಗಿಡ ಇರ್ಬೋದು, ಯಾವುದೇ ಇರ್ಬೋದು, ಎಲ್ಲ ಕೂಡ ಮುಂಚೆ ಇದ್ದದ್ದು. ಅದರಿಂದ 40 ಮೀಟರ್ ಬಿಟ್ಟು ಮರಳುಗಾರಿಕೆ ಮಾಡಬೇಕಂತ ಉಂಟು, ಯಾವುದು ಮ್ಯಾಂಗ್ರೋವ್ ಗಿಡದಿಂದ. ಅದೇ ರೀತಿಯಲ್ಲಿ ಎಲ್ಲದೂ ಕೂಡ ನಾವು ಕಾನೂನಾತ್ಮಕವಾಗಿ ಮಾಡುವವರು, ಇದೇನು ಹೊಸದಾಗಿ ಅಲ್ಲ. ಆ ಪ್ಲೇಸಲ್ಲಿ ನೆವಿಗೇಷನ್ ಮಾಡುವಂಥ ಬೋಟ್ ಹೋಗಬೇಕಾದ್ರೆ CVC ಏರಿಯಾದಲ್ಲಿ ಮರಳು ತೆಗೆದಿದ್ದರೆ ಆ ಬೋಟ್ ಹೇಗೆ ಹೋಗ್ತದೆ ಸ್ವಾಮಿ? ನೆವಿಗೇಷನ್ ಬೋಟ್ ಹೇಗೆ ಹೋಗ್ತದೆ? ಇವ್ರು ಹೇಳ್ತಾರೆ CVC ಏರಿಯಾ ಅಂತ. ಇವತ್ತು CVC ಏರಿಯಾ ಅಲ್ಲ ಸ್ವಾಮಿ, ಇದೊಂದು ಬೆಡ್ ಇಲ್ಲಿ ಕರಾವಳಿ ಜಿಲ್ಲೆ 3 ಜಿಲ್ಲೆ ಎಲ್ಲ ಮರಳು ಬಂದು ಬಿದ್ದರೆ ಹೇಗಾಗ್ತದೆ? ಸ್ಟಾಕ್ ಆದಾಗ ಯಾವುದು ಕೂಡ ಹೋಗೋದಿಲ್ಲ. ಈಗಾಗಲೇ ಕುಂದಾಪುರದಲ್ಲಿ ಸ್ಟಾಕ್ ಬಿದ್ದಂಥ ಜಾಗ ನೋಡಿದರೆ ನಾನು ಆ ಒಂದು ಇದಿದೆ ಕ್ಲಿಪ್ ತೆಗೆದೇನೆ, ಫೋಟೋ ಎಲ್ಲ ಅಷ್ಟು ಕೂಡ ಇದೆ. ಪ್ರತಿ ವರ್ಷದಲ್ಲಿ ಬೀಳುವಂಥ ಮರಳಿದೆ, ಅಷ್ಟು ಮರಳು ಬರ್ತದೆ ಅಲ್ಲಿ. ಈ ಮರಳನ್ನು ತೆಗಿಲಿಕ್ಕೆ ಇವರು ಇಂಥದ್ದೆಲ್ಲ ನೆಪ ಒಡ್ಡುಕೊಂಡು CVC ಅಲ್ಲಿ ಯಾವುದೇ ಕೂಡ ಇಲ್ಲ. ಗಜೆಟ್ ನೋಟಿಫಿಕೇಷನಲ್ಲಿ ಇನ್ನೂ ಕೂಡ CVC ಏರಿಯಾದಲ್ಲಿ ಮರಳು ತೆಗಿಬಾರ್ದಂತಿಲ್ಲ. ಗಜೆಟ್ ನೋಟಿಫಿಕೇಷನ್ ಇನ್ನೂ ಕೂಡ ಆಗಲಿಲ್ಲ. ಈಗಾಗಲೇ ಅವರು ಅದನ್ನು ಕಾಳಿ ನದಿ ತೆಗಿಬೇಡಿ, ಈಚೆಂದ ಕುಂದಾಪುರ ತೆಗಿಬೇಡಿ, ಮಂಗಳೂರಿನಲ್ಲಿ ಅಲ್ಪ ಸ್ವಲ್ಪ ಜಾಗ, ಅದೇನು ದೊಡ್ಡ ಅವ್ರಿಗೆ ವಿಶೇಷವಾಗಿ ಏನು ಹೊಡ್ತಾ ಬೀಳಲಿಲ್ಲ. ಮಂಗಳೂರಿನಲ್ಲಿ ಯಾಕಂತ ಹೇಳಿದರೆ ಅಲ್ಲಿ ದೊಡ್ಡ ವ್ಯಕ್ತಿಗಳಿದ್ದಾರೆ, UT ಖಾದರ್ ಇದ್ದಾರೆ, ಅವ್ರು ಹೇಳಿದಾಗ ಎಲ್ಲ ನಡೀತದೆ. ನಮ್ಮಲ್ಲಿ ಯಾಕಂತ ಹೇಳಿದರೆ ನಾವು ಬಂದದ್ದು ಸ್ವಾಮಿ, ಇಲ್ಲಿ BJP ಗೌರ್ಮೆಂಟ್ ಬಂದಿದೆ. ಈ BJP ಗೌರ್ಮೆಂಟಿಗೆ ಯಾರೆಲ್ಲ ಓಟ್ ಹಾಕಿದ್ದಾರೆ, ಮರಳಿನವರನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಇದು ನಾನು ನೇರ ಹೇಳ್ತಾ ಇದ್ದೇನೆ. ಇವತ್ತು ನನ್ನ ಸೋಲಿಗೆ ಕಾರಣ ಮರಳಿನವರೇ ಅಂತೇಳಿ ಒಂದು ಷಡ್ಯಂತರ ಮಾಡ್ಕೊಂಡು ಇವತ್ತು ನಮ್ಮನ್ನು ಈ ಸ್ಥಾನಕ್ಕೆ ತಂದು ನಿಲ್ಲಿಸಿದ್ದಾರೆ. ಇವತ್ತು ನಾನು ಹೇಳ್ತಾ ಇದ್ದೇನೆ, ಯಾಕಂತ ಹೇಳಿದರೆ ನಾಳೆ ಒಂದು ಪ್ರತಿಭಟನೆ ಏನಿದೆ ಅಲ್ಲಿ ಕೂಡ ನಾವು ಹೇಳಿದೆ, ಈ ಒಂದು ನಮಗೆ ಮಾಡಿದಂಥ ಅನ್ಯಾಯದ ಫಲ ಇವತ್ತು ಕಣ್ಣೀರಲ್ಲಿ ಕೈ ತೊಳುವಂಥ ದಿನ ಇವರಿಗಿದೆ. ಆದರೆ ನಮಗೆ ಮಾಡಿದಂಥ ತೊಂದರೆ, ಈಗ ನಾವು ಇಲ್ಲಿ ಕೂತ್ಕೊಂಡು ಮಾಧ್ಯಮದಲ್ಲಿ ಮಾತಾಡ್ಬೋದು ಸ್ವಾಮಿ, ನಮ್ಮ ಒಳಗಿನ ಕಷ್ಟ ನಮ್ಮ ಮಾತ್ರ ಗೊತ್ತುಂಟು, ಏನಾಗ್ತಾ ಇದೆ, ನಮ್ಮ ಹಿಂದಿನ ಚರಿತ್ರೆ ಆ ಭಗವಂತನಿಗೆ ಗೊತ್ತುಂಟು. ಅಂಥ ಒಂದು ಪರಿಸ್ಥಿತಿಯನ್ನು ಇವತ್ತು ಉಡುಪಿ ಜಿಲ್ಲೆಗೆ ತಂದಿಟ್ಟಿದ್ದಾರೆ. ಇದರ ಶಾಪ ಖಂಡಿತ ಯಾರೇ ಇರ್ಬೋದು, ಇದರ ಹಿಂದೆ ಯಾವ ವ್ಯಕ್ತಿ ಇರ್ಬೋದು, ಅಧಿಕಾರಿ ಯಾರು, ಅವ್ರಿಗೆ ಖಂಡಿತ ಇದು ಸಿಗ್ತದೆ ಅಂತೇಳಿ ನಾನು ಹೇಳಿದೆ. ಸಮಸ್ತ ಉಡುಪಿ ಜಿಲ್ಲೆಗೆ ಕೊಟ್ಟಂತ ತೊಂದರೆ ಯಾರಿಗೆ ಮಾಡಿದ್ದಾರೆ ಅವರೆಲ್ಲರ ಪರವಾಗಿ ನಾನು ಹೇಳ್ತಾ ಇದ್ದೇನೆ. ಖಂಡಿತ ಅವರಿಗೆ ಇದನ್ನು ಪ್ರತಿಕಾರ ಅಂತ ಹೇಳಿದ್ದಾರೆ. ಇವತ್ತು ಮಾಡಿದ ತಪ್ಪು ನಾಳೆ ಖಂಡಿತ ಅವ್ರಿಗೆ ಸಿಗ್ತದೆ. ಅಂತ ಪ್ರತಿಕಾರ ಸಿಗದಿದ್ದರೆ ನೀವು ನೋಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಚಂದ್ರ ಪೂಜಾರಿ, ಒಂದು ವಿಚಾರವನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಅಕ್ರಮವಾದಂಥ ಒಂದು ಮರಳುಗಾರಿಕೆ ಉಡುಪಿಯಲ್ಲಿ ಎಗ್ಗಿಲ್ಲದೆ ನಡೀತಾ ಇತ್ತು, ಅದನ್ನು ತಡೆಯೋದಕ್ಕೋಸ್ಕರವಾಗಿ ಅನುಮತಿಯನ್ನು ಕೊಡಲಿಲ್ಲ ಅಂತಕ್ಕಂಥ ಒಂದು ಕೆಲವು ಮಾತುಗಳು. ಅದನ್ನು ತಡೆಯಬೇಕಾದದ್ದು ಗಣಿ ಇಲಾಖೆಯವರು. ಅಕ್ರಮ ಮಾಡ್ತಾರೆ, ಅಕ್ರಮ ಸಾಗಾಟ ಮಾಡ್ತಾರೆ, ಅದೆಲ್ಲವೂ ಪ್ರತಿಯೊಂದು ಯಾವುದೇ ಒಂದು ಇಲಾಖೆಯಲ್ಲೇ ಆಗಲಿ, ಕೇವಲ ಮರಳಿನಲ್ಲ, ಪ್ರತಿಯೊಂದರಲ್ಲಿ ಕೂಡ ಅಕ್ರಮ ನಡೀತಾ ಉಂಟು. ಆ ಅಕ್ರಮವನ್ನು ಸಂಬಂಧಪಟ್ಟ ಇಲಾಖೆಯವರು ಯಾಕೆ ತಡೆಯಲಿಲ್ಲ? ಯಾಕಂತ ಹೇಳಿದರೆ ಈ ಮರಳುಗಾರಿಕೆ ಲೀಗಲಿ ಆಗಿ ಪ್ರಾರಂಭವಾಗಿದ್ದೇ ಆದಲ್ಲಿ ಮರಳುಗಾರರಿಂದ, ಮಾರಾಟಗಾರರಿಂದ, ಲಾರಿಯವರಿಂದ ಎಲ್ಲರಿಂದಲೂ ಸರ್ಕಾರಕ್ಕೆ ರಾಯಧನ ಕೋಟಿಗಟ್ಟಲೆ ಬರ್ತಾಯಿತ್ತು. ಈಗ ಯಾವುದೇ ಒಂದು ರಾಯಧನ ಸರ್ಕಾರಕ್ಕೆ ಹೋಗ್ತಾ ಇಲ್ಲ. ಅವರಿಗೆ ಕೊಡುವಂಥ ರಾಯಧನ ಏನು ಕಟ್ತಾ ಇದ್ದಾರೆ ಅದು ಈಗ ಅಕ್ರಮವಾಗಿ ಸಂಬಂಧಪಟ್ಟ ಇಲಾಖೆಯವರ ಜೇಬಿಗೆ ಹೋಗ್ತಾ ಉಂಟು.
ಆ ಜೇಬಿಗೆ ಹೋಗುವ ಕಾರಣ, ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಶಾಮೀಲಾದ ಕಾರಣ ಈ ಅಕ್ರಮವಾಗಿ ಮರಳುಗಾರಿಕೆ ಈಗಲೂ ಕೂಡ ಕೆಲವು ಕಡೆ ನಡೀತಾ ಉಂಟು. ಅದಕ್ಕೆ ಯಾವುದೇ ಕಾರಣಕ್ಕೆ ನಾವು ಲಾರಿ ಮಾಲಕರಾಗಲಿ, ಹೊಯ್ಗೆ ದೋಣಿ ಮಾಲಕರಾಗಲಿ, ಮರಳು ಹೋರಾಟ ಸಮಿತಿಯವರಾಗಲಿ ಇದಕ್ಕೆ ನಾವು ಸಪೋರ್ಟ್ ಮಾಡ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಮೊನ್ನೆ ತಾನೇ ನಾವು SP ಅವರಿಗೆ ನಾವು ಲಾರಿ ಮಾಲಕರ ಸಂಘ ಆಗಲಿ, ಮರಳು ಹೋರಾಟ ಸಮಿತಿಯಿಂದ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಏನಂತೇಳಿ, ಅಕ್ರಮವಾಗಿ ಮಂಗಳೂರಿನಿಂದ ಬರುವಂಥ ಮರಳು ಅಥವಾ ಇಲ್ಲಿ ಅಕ್ರಮವಾಗಿ ತೆಗೆತಿರುವಂಥವರನ್ನು ನೀವು ಹಿಡಿದು ಅವರಿಗೆ ಕಠಿಣ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ನಾವು ಈಗಾಗಲೇ ಮನವಿಯನ್ನು ಕೂಡ ಕೊಟ್ಟಿದ್ದೇವೆ. ಇದಕ್ಕೆ ಶಾಮೀಲಾದವರು ಸಂಬಂಧಪಟ್ಟ ಅಧಿಕಾರಿಯವರು, ಅದಕ್ಕೆ ನಾವೇನು ಮಾಡಲಿಕ್ಕೆ ಆಗೋದಿಲ್ಲ. ಅವರು ಅದನ್ನು ತಡೆದರೆ ಇದು ಖಂಡಿತವಾಗಿ ಇದು ನಿಲ್ತದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಮಂಗಳೂರಿನಿಂದ ಬರುವಂಥ ಕೆಲವು ಲಾರಿಗಳನ್ನೆಲ್ಲ ಅಲ್ಲಿ ತಡೆ ಹಿಡಿದು ಅದಕ್ಕೆ ದಂಡ ಹಾಕುವಂಥದ್ದು, ಸೀಸ್ ಮಾಡುವಂತೆಲ್ಲ ಮಾಡಿದ್ದಾರೆ. ಆದರೆ ಕೆಲವು ಅಧಿಕಾರಿಗಳ ಒಂದು ಬೇಜವಾಬ್ದಾರಿ ಅಲ್ಲ, ಸ್ವಲ್ಪ ಹಣ ಮಾಡುವ ಕುತಂತ್ರದಿಂದ ಈಗ ನಡೀತಾ ಉಂಟು. ಅದಕ್ಕೆ ನಾವು ಸಪೋರ್ಟ್ ಮಾಡ್ತಾ ಇಲ್ಲ. ಮತ್ತೊಂದು ಏನಂತ ಹೇಳಿದ್ರೆ, ನಾನು ಹೇಳಲಿಕ್ಕೆ ಇಷ್ಟಪಡೋದು ಅಂತ ಹೇಳಿದ್ರೆ, ಮರಳುಗಾರಿಕೆ ಆಗಸ್ಟ್ನಲ್ಲಿ ಪ್ರಾರಂಭವಾಗಬೇಕಿತ್ತು. ಆವಾಗ ಮುನ್ಸಿಪಾಲ್ಟಿ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಅಂತ ಹೇಳಿದರು. ಆಮೇಲೆ ಮುಖ್ಯಮಂತ್ರಿ ಅವರು ಬಂದರು. ಅಲ್ಲಿ ಅವರು ಬಂದಾಗ ಅಲ್ಲಿ ಇದು ಸರ್ವೆ ಬಗ್ಗೆ ಸ್ವಲ್ಪ ಮೆಥಮೆಟಿಕ್ಸ್ ಸರ್ವೆ, NITK ಸರ್ವೆ ಬಗ್ಗೆ ಸ್ವಲ್ಪ ಎಲ್ಲ ಗೊಂದಲ ಆಯಿತು, ಅಲ್ಲಿ ಲೇಟ್ ಆಯಿತು. ಈಗ ನಮ್ಮ ಉಡುಪಿ ಜಿಲ್ಲೆಯ ಮರಳಿಗಾಗಿ ಯಾರು ಹೋರಾಟ ಮಾಡೋರಲ್ಲ, ವಿರೋಧ ಮಾಡೋರು, ಮರಳು ಪ್ರಾರಂಭವಾಗದೇ ಬಾರದು ಎನ್ನುವರು ಯಾರಿದ್ದಾರೆ ಅವರು ಯಾವ ರೀತಿಯಲ್ಲಿ ಒಂದು ಷಡ್ಯಂತ್ರ ಹುಡುಕ್ತಾ ಇದ್ದಾರೆ ಅಂತ ಹೇಳಿದರೆ, ಇನ್ನು ಕೇವಲ 10-15 ದಿನಗಳಲ್ಲಿ ಇದು ಉಡುಪಿ ಜಿಲ್ಲೆಯಲ್ಲಿ ಚುನಾವಣಾ MP ಎಲೆಕ್ಷನ್ ಬರ್ತದೆ, ಚುನಾವಣಾ ನೀತಿ ಸಂಹಿತೆ ಬರ್ತದೆ. ಆವಾಗ ಒಂದು 3-4 ತಿಂಗಳು ಕೋಡ್ ಆಫ್ ಕಂಡಕ್ಟ್ ಅಂತೇಳಿ ಯಾವುದೇ ಒಂದು ಮರಳುಗಾರಿಕೆ ಪ್ರಾರಂಭ ಆಗ್ತಾ ಇಲ್ಲ. ಅದಕ್ಕೋಸ್ಕರ ವಿಳಂಬ ಮಾಡ್ತಾ ಇದ್ದಾರೆ. ನಾವು ಹೋರಾಟ ಮಾಡೋ ಉದ್ದೇಶ ಕೂಡ ಅದೇ. ಯಾವುದೇ ಕಾರಣಕ್ಕೆ ವಿಳಂಬ ಮಾಡಲಿ, ಈಗ ನಮಗೆ ಅವರು ಹೋರಾಟ ಮಾಡಲಿಕ್ಕೆ, ಪ್ರತಿಭಟನೆ ಮಾಡಲಿಕ್ಕೆ ಪರ್ಮಿಷನ್ ಕೊಡಲಿಕ್ಕೆ ನೀತಿ ಸಹಿಷ್ಣುತೆ ಒಂದು ಅಡ್ಡಿ ಇರ್ಬೋದು. ಆದರೆ ನಾವು ನೀತಿ ಸಹಿಷ್ಣುತೆ ಪ್ರಾರಂಭವಾಗುವ ಮೊದಲೇ ನಾವು ಪ್ರಾರಂಭ ಮಾಡ್ತೇವೆ. ನೀತಿ ಸಹಿಷ್ಣುತೆ ಬರಲಿ, 1 ತಿಂಗಳು ಬರಲಿ, 2 ತಿಂಗಳು ಬರಲಿ, 170 ಧಕ್ಕೆಗಳಿಗೆ ಮರಳುಗಾರಿಕೆ ಮಾಡಲಿಕ್ಕೆ ಅವಕಾಶ ಕೊಡದೆ ನಾವು ಹೋರಾಟವನ್ನು ಹಿಂತೆಗೆಯೋದಿಲ್ಲ. ಮತ್ತು ಇನ್ನೊಂದು ವಿಚಾರವಾಗಿ ಮಾತಾಡ್ತಾ ಇದ್ದು, ಕರಾವಳಿಯಲ್ಲಿ ಚರ್ಚೆಗೆ ಗ್ರಾಸ ಆಗಿದ್ದು ಅಂತಂದರೆ, ಕರಾವಳಿಯಲ್ಲಿ ಪ್ರತ್ಯೇಕ ಮರಳು ನೀತಿಯನ್ನು ಜಾರಿಗೆ ತರಬೇಕು ಅಂತಕ್ಕಂಥ ವಿಚಾರವಾಗಿ ಹಲವಾರು ಬಾರಿ ಆಗ್ರಹಗಳೆಲ್ಲ ಕೇಳಿ ಬಂದವು. ಇನ್ನದೇ ರೀತಿಯಲ್ಲಿ CRZ ಮತ್ತು CRZ ವಿಚಾರವಾಗಿ ಕೂಡ ಈ ಒಂದು ಕರಾವಳಿಯಲ್ಲಿ ಪ್ರತ್ಯೇಕ ನೀತಿಯಲ್ಲೂ ಕೂಡ ಅಳವಡಿಸಬೇಕು ಅಂತಕ್ಕಂಥ ವಿಚಾರವಾಗಿ ಕೂಡ ಚರ್ಚೆಗಳು ಆಗ್ತಾ ಇರ್ತಕ್ಕಂಥದ್ದು. ಹಾಗಾದರೆ ಏನದು ಈ ಎಲ್ಲ ಒಂದು ಕರಾವಳಿಯಲ್ಲಿ ಪ್ರತ್ಯೇಕ ಮರಳು ನೀತಿ ಅಂತಕ್ಕಂಥದ್ದು ಏನು, CRZ ಇರ್ತಕ್ಕಂಥ ಗೊಂದಲಗಳೇನು, ಅದೆಲ್ಲ ಏನು? ಅಲ್ಲ, ಪ್ರತ್ಯೇಕ ನೀತಿ ಅಂತ ಹೇಳಿದರೆ ಇದು ಈ ಸಾಲಿನ ಹಿಂದೆ ಏನು 2-3 ವರ್ಷದ ಹಿಂದೆ ಒಂದು ಅಧಿವೇಶನದಲ್ಲಿ ಇಟ್ಟಿದ್ರು ಇದನ್ನು. ಯಾವುದು ಪ್ರತ್ಯೇಕ ನೀತಿ ಅಂತಲ್ಲ, ಪ್ರತ್ಯೇಕ ನೀತಿ ಅಂತ ಇಟ್ಟಿದ್ದಾರೆ ಬಿಟ್ಟರೆ ಇಲ್ಲಿ ತನಕ ಮಾಡಲಿಕ್ಕೆ ಬರಲಿಲ್ಲ. ಮರಳಿಗೊಂದು ಏಕರೂಪ ನೀತಿ ಅಂತೇಳಿ ಒಂದು ಉಂಟು. ಆ ನೀತಿಯನ್ನು ಮಾಡಬೇಕಂತೇಳಿ ಹೇಳಿದ್ದಾರೆ. ಆಗ ಕಾನೂನು ಸಚಿವರಾದ ಜಯಚಂದ್ರ ಅವರು ಇರುವಾಗ ಆಗಿದ್ದು. ಆ ಟೈಮಲ್ಲಿ ಮಾಡಿದ್ರು ಕೂಡ ಇಲ್ಲಿ ತನಕ ಯಾವುದೇ ಕಾರ್ಯರೂಪಕ್ಕೆ ತರಲಿಲ್ಲ. ಅದೆಲ್ಲ ಆದಮೇಲೆ ಯಾವುದೇ ಕೂಡ ನಾನು ಹೇಳ್ತೀನಿ ಟೋಟಲ್ ಆಗಿ ಸಿಸ್ಟಮನ್ನು ಹಾಳು ಮಾಡಬೇಕು. ಇವತ್ತು ನಾವು ಪಕ್ಷಾತೀತವಾಗಿ ಯಾರ ಮನೆಗೆ ಹೋಗಬೇಕು ಅವ್ರ ಮನೆಗೆಲ್ಲ ಹೋಗಿ ಯಾರಿಗೆ ಏನು ಕಾಲ್ ಎರಡೆರಡು ಸಲ ಕಾಲ್ ಮಾಡಿ ಅವ್ರು ಎಲ್ಲೆಲ್ಲಿದ್ದಾರೆ ಅಂತೇಳಿ ಪಕ್ಷಾತೀತವಾಗಿ ಇವತ್ತು ನಾವು ಅವರಿಗೂ ಕರೆ ಕೊಟ್ಟಿದ್ದೇವೆ. ಇವತ್ತಿನ ಒಂದು ಏನು ನಮ್ಮ 25 ತಾರೀಕಿನ ಒಂದು ಗಡುವು ಕೊಟ್ಟಿದ್ದಲ್ಲಿ ಯಾರೂ ಕೂಡ ಇದಕ್ಕೆ ಸ್ಪಂದಿಸ್ತಿಲ್ಲ ಅಂತ ಹೇಳಿದರೆ ಅವರು ಉಡುಪಿ ಜಿಲ್ಲೆಗೆ ನಾವು ಯಾರನ್ನು ಕರೀಲಿಕ್ಕೆ ಹೋದೆಗೆ ಅವರು ಉಡುಪಿ ಜಿಲ್ಲೆಗೆ ಮರಳು ಕೊಡಬಾರ್ದು ಅನ್ನುವಂಥ ದಿಟ್ಟಿನಲ್ಲಿ ಇರುವವರು. ಯಾಕಂದರೆ ಇಲ್ಲೇ ಬರ್ತಿದ್ರು ನೇರವಾಗಿ, ಸ್ವಾಮಿ ನಮ್ಮ ಜಿಲ್ಲೆ ಉಡುಪಿ ಜಿಲ್ಲೆಗೆ ಮರಳು ಕೊಡಬೇಕು, ಯಾರೇ ಏನೇ ಹೇಳಿ ನನ್ನ ಕರ್ತವ್ಯ ಇದೆ, ನಾನು ಪಾಲಿಸಬೇಕು, ಅದನ್ನು ಮಾಡೋದಿಲ್ಲ. ಹಾಗಾದರೆ ನಾವು ಈ ರೀತಿ ಪ್ರತ್ಯೇಕ ನೀತಿ ಅಂತೇಳಿ ನೀವು ಹೇಳಿದ್ರಿ, ಆಗ ಅದನ್ನು ಮಾಡಲಿಲ್ಲ. CRZ ಮರಳು ಕೊಡಲಿಲ್ಲ, ಈಗ CRZ ಮರಳು ಕೊಡ್ತೇವೆ ಅಂತ ಹೇಳಿದರು. ಅಲ್ಲಿ ಹೇಳಿದರು ಪಂಚಾಯಿತಿ ಗ್ರಾಮ ವಯಸ್ಸಲ್ಲಿ ನಿಮಗೆ ಇದು ಕೊಡ್ತೇನೆ, ಯಾವ ತಾಲೂಕು ವಯಸ್ಸಲ್ಲಿ ಎಲ್ಲೆಲ್ಲಿದ್ದಾರೆ ಅವರಿಗೆ ಕೊಡ್ತೇವೆ ಅಂತೇಳಿ. ಅಲ್ಲಿಯ CRZ ಲೈಸೆನ್ಸ್ ಇದ್ದವನಿಗೆ ಅವಕಾಶ ಕೊಡಲಿಲ್ಲ, ಟೆಂಡರ್ ಅಂತ ಮಾಡಿದರು. ಟೆಂಡರ್ ಅಂತ ಮಾಡಿಕೊಂಡು ಟೆಂಡರಿಗೆ ಮೊನ್ನೆ ನವಂಬರಲ್ಲಿ ಕರೆದ್ರು, ಅದನ್ನು ತಗೊಳ್ಳಿಲ್ಲ. ಈಗ ಮತ್ತೆ ಪುನಃ ಆಗಿ ಅವರು 5 ವರ್ಷ ಇದು ಕೊಡಿ. ಯಾರ ಹತ್ರ ಸರ್ 5 ವರ್ಷದೆಲ್ಲ IT ರಿಟರ್ನ್ ಇರ್ತದೆ ಮರಳುಗಾರಿಕೆ ಮಾಡೋರ ಹತ್ರ, ಎಲ್ಲರ ಹತ್ರ ಇರೋದಿಲ್ಲ. ಮತ್ತೆ ಈಗ ಏನು ಮತ್ತೊಂದು ಕಾನೂನು ತಂದು ಪುನಃ ವಿಳಂಬ ಮಾಡಲಿಕ್ಕೆ ಅದನ್ನೆಲ್ಲ ನೋಡಿ. ಒಂದು ಕೊಡಬೇಕನ್ನುವಂಥ ಆಸೆ ಇದ್ದರೆ ಖಂಡಿತ ಇವರು ಕೊಡ್ತಾರೆ. ಈಗಾದರೆ 165 ಲೈಸೆನ್ಸ್ ಈ ಹಿಂದೆ ಕೊಟ್ಟಿದ್ರು, ಈ ಸಾಲ ಯಾಕೆ ಅದು ಕೊಡಲಿಲ್ಲ? ಮಲತಾಯಿ ಧೋರಣೆ ಅಂತ ಹೇಳಿದರೆ ಕೊಡಬಾರ್ದು. ನೋಡುವ ಇವರು ಏನು ಮಾಡ್ತಾರೆ, ನೋಡುವ ಇವರು ಎಷ್ಟು ಹೇಗೆ ಇವರು ಸಂಪಾದನೆ ಮಾಡ್ತಾರೆ ನೋಡಿ. ಈಗ ನೋಡಿ, ಉಡುಪಿಗೆ ಸರಾಗವಾಗಿ ಮಂಗಳೂರು ಹೇಗೆ ಬರ್ತದೆ, ನಮ್ಮ ಇಲ್ಲಿ ಇವತ್ತೇನೋ ಮಂಗಳೂರಲ್ಲಿ ಮೀಟಿಂಗ್ ಆಗಿ ತರಬೇಕು ಅಂತ ಹೇಳ್ತಾರೆ. ಇದೆಲ್ಲ ಒಂದು
ಮಾಡುವಂಥ ವ್ಯವಸ್ಥೆಯ? ಉಡುಪಿ ಜಿಲ್ಲೆಯಲ್ಲಿ ಮರಳು ಸಿಗಬೇಕಾದ್ರೆ ಮಂಗಳೂರಿನಿಂದ ತಂದವರಿಗೆ ಕೊಡುವಂಥದ್ದು ಒಂದು ವ್ಯವಸ್ಥೆಯ? ಹಾಗಾದರೆ ಇದೆಲ್ಲ ಮಾಡಬೇಕಾದ್ರೆ ನಾನು ಕೇಳೋದಷ್ಟೇ, ಎಲ್ಲಿ ಕಣ್ಣು ಮುಚ್ಚಿ ಕೂತ್ಕೊಂಡಿದ್ದಾರಾ? ಹಾಗಾದರೆ ನಾನು ಕೇಳೋದು, JDS ಇರ್ಬೋದು, ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದವರು ಇವತ್ತು ಉಡುಪಿ ಜಿಲ್ಲೆ ಬಗ್ಗೆ ಏನು ಕಾಳಜಿ ತಗೊಂಡಿದ್ದಾರೆ? ಜಯಮಾಲ್ ಅವರು ಉಸ್ತುವಾರಿ ಸಚಿವರು ಇರ್ಬೋದು, ಈ ಭಾಗದಲ್ಲಿ ಯಾರೇ ಶಾಸಕರು ಇರ್ಬೋದು. ಹಾಗಾದರೆ ಉಡುಪಿ ಜಿಲ್ಲೆಯಲ್ಲಿ ಇಷ್ಟು ಆಗ್ತಿದ್ದಲ್ಲ, ಇದನ್ನು ಯಾಕೆ ಇವರು ನೋಡೋದಿಲ್ಲ? ಜನಗಳು ಇಷ್ಟು ನೊಂದಿದ್ದಾರೆ, ಯಾವುದೇ ಮಾರ್ಕೆಟಿಂಗ್ ಇಲ್ಲ, ಯಾವುದೇ ವ್ಯವಹಾರ ಎಲ್ಲ ಸ್ಥಗಿತಗೊಂಡಿದೆ. ಯಾವುದೇ ಕೂಡ ಇವತ್ತು ಒಂದು ವಿಷಯ ಅಂತ ಹೇಳಿದರೆ, ಒಂದು ಮನೆಯಲ್ಲಿ ಇವತ್ತು ತಂದೆಗೆ ಮಗನಿಗೆ ಫೀಸ್ ಕಟ್ಟಲಿಕ್ಕೆ ಹಣ ಇಲ್ಲ, 6,000 ರೂಪಾಯಿ ಕಟ್ಟಬೇಕಾದಂಥ ಮಗ ಇವತ್ತು ಶಾಲೆಗೆ ಹೋಗದೆ ಕೂತ್ಕೊಂಡಿದ್ದಾನೆ. ಇವತ್ತಿನ ದಿನ ಹೇಳ್ತಾ ಇದ್ದೇನೆ ನಾನು, ಒಂದು ಹುಡುಗ ಶಾಲೆಗೆ ಹೋಗಬೇಕಿತ್ತು, ಆ ಹುಡುಗ ಶಾಲೆಗೆ ಹೋಗಲಿಲ್ಲ. ಇವತ್ತು ಮನೆಯಲ್ಲಿ ತಂದೆ ಹಣ ಕೊಡಲಿಲ್ಲ, ತಂದೆ ಎತ್ಕೊಂಡು ಹೋದ್ರು ಅಂತೇಳಿ ಅವನು ಶಾಲೆಗೆ ಹೋಗಲಿಲ್ಲ. ಹಾಗಾದರೆ ಆ ತಂದೆ ಏನು ಸೆಂಟ್ರಿಂಗ್ ಕೆಲಸ ಮಾಡ್ತಾಯಿದ್ರು, ಸೆಂಟ್ರಿಂಗ್ ಕೆಲಸ ಇಲ್ಲ ಮಗ ನನಗೆ, ನಾನು ಹಣ ನಾಡ್ದು ಕೊಡ್ತೇನೆ. ಇವತ್ತು ಅವನು ಶಾಲೆಗೆ ಹೋಗದಿದ್ರೆ ಅಲ್ಲಿ ಪ್ರಿನ್ಸಿಪಾಲ್ ಹಣ ಕೇಳ್ತಾರೆ, ಅದಕ್ಕೆ ಇವನು ಶಾಲೆಗೆ ಹೋಗಲಿಲ್ಲ. ನಾಳೆ ಗೌರ್ಮೆಂಟ್ ಹಾಲಿಡೇ, ಸೋಮವಾರ ನೋಡುವ ಅಣ್ಣ ನಿಮ್ಮ ಹತ್ರ ಉಂಟಾ ಅಂತ ನನ್ನ ಹತ್ರ ಕೇಳಿದ್ದಾನೆ ಅಣ್ಣ. ಅಂಥ ಪರಿಸ್ಥಿತಿ ಇವತ್ತು ಬಂದಿದೆ ಸ್ವಾಮಿ. ಇನ್ನೂ ಇವರು ಕೊಡಲಿಲ್ಲ ಅಂತಾದರೆ ಜನಗಳು ಅಲ್ಲೇ ಬಂದು ಸಾಯುವ ಸ್ಥಿತಿ ಇದೆ. ಹೇಗೆ ರೈತರು ಸಾಯ್ತಾ ಇದ್ದವರು, ಅದೇ ರೀತಿ ನಾವು ಬಂದು DC ಆಫೀಸಲ್ಲಿ ದಿನ ಸಾಯುವಂಥ ಜನಗಳಿದ್ದಾರೆ. ನಮ್ಮ ಕಣ್ಣೀರನ್ನು ತೆಗೆದು ಈಗ ಕಣ್ಣೀರೇ ಬರೋದು ಕೈದಾಗಿದೆ. ಯಾಕಂತ ಹೇಳಿದರೆ, ದಿನ ಹೋದಾಗ ಅವ್ರ ಗಂಡ ಹೋದ್ರು, ಕೆಲಸಕ್ಕೆ ಹೋದ್ರು, ಹೆಂಡತಿ ಬರೋ ತನಕ ಗಂಡ ಕಾಯ್ದು ಏನು ಬರ್ತಾರೋ ಏನೋ. ಆಗ ಅವ್ರು ಏನು ಮಾಡೋದು, ಅವ್ರ ಅಮ್ಮನಿಗೆ ಫೋನ್ ಮಾಡಿ, ಅಮ್ಮ ನೀವು ಇದು ತಂದು ಕೊಡಿ ಅಂಥ ಪರಿಸ್ಥಿತಿ ಈಗ ಬೆಳೀತಾ ಉಂಟು. ಅವರನ್ನು ನೋಡ್ಲಿಕ್ಕಾಗದೆ ಅವರ ತಾಯಿ ಮನೆಯಿಂದ ತಂದು ಇವರು ತಿಂತಾ ಇದ್ದಾರೆ. ಹಾಗಾದರೆ ಇವತ್ತು ಈ ಉಡುಪಿ ಜಿಲ್ಲೆಯಲ್ಲಿ ಇಷ್ಟೆಲ್ಲ ಕಷ್ಟವನ್ನು ನಾನು ಕೇಳೋದು ಇಷ್ಟೇ ಸ್ವಾಮಿ, ಇವರೊಬ್ಬರು ಡಿಸ್ಟ್ರಿಕ್ಟ್ ಕಾಲೇಜ್ DC ಅಂತ ಹೇಳಿದ್ರೆ ಯಾರು ಡೆವಲಪ್ಮೆಂಟ್ ಮಾಡಬೇಕು. ಜಿಲ್ಲೆಗೆ ಬಂದ ತಕ್ಷಣ ಏನೆಲ್ಲ ಮಾಡಿ, ಈಗ ಪ್ಲಾಸ್ಟಿಕ್ ಇದಂತ ಮಾಡಿದ್ದಾರೆ, ಒಳ್ಳೆ ಕೆಲಸ. ಪ್ಲಾಸ್ಟಿಕ್ಕನ್ನು ಉಡುಪಿ ಜಿಲ್ಲೆ ನಿರ್ಬಂಧ ಮಾಡಿದಂಥ DC ಅವರಿಗೆ ನಾನು ಹೇಳಿದ್ದೇನೆ, ಅವರಿಗೆ ಬೇರೆ ಯಾವುದ್ರ ಬಗ್ಗೆ ನಾನು ಅವ್ರನ್ನ ದೂರುದಿಲ್ಲ. ಹಾಗಾದರೆ ಈ ಮರಳು ಬಗ್ಗೆ ಯಾಕೆ ಅವ್ರು ಮಾಡೋದು? ಹಾಗಾದ್ರೆ ಮರಳಿನವರು ಅವರಿಗೆ ಏನು ಅನ್ಯಾಯ ಮಾಡಿದ್ದಾರೆ? ಈಗ ಮರಳಿನವರು ನಾವು ಅನ್ಯಾಯ ಮಾಡ್ಬೋದು ಸ್ವಾಮಿ, ನಮ್ಮನ್ನು ತೊಳಿರಿ, ನಾವು ಅನ್ಯಾಯ ಮಾಡಿದ್ದೇವೆ, ನಮ್ಮನ್ನು ಯಾವುದಾದ್ರು ಅವರಿಗೆ ಯಾವುದಾದ್ರು ನಾನ್ ಶೇರ್ ಆದರೂ ಮರಳಿದ್ರು ತಂದು ಕೊಡಿ, ಇಲ್ಲಾದರೆ ಏನಾದರೂ ವ್ಯವಸ್ಥೆ ಮಾಡಿ. ನಾವು ಅವರಿಗೆ ತೊಂದರೆ ಮಾಡಿದ್ದಿದ್ರೆ ನಮ್ಮ ಮೇಲೆ ನೇರವಾಗಿ ನಮ್ಮನ್ನು ಆ್ಯಕ್ಷನ್ ತಗೊಳ್ಳಿ, ಆ ಪಾಪದವರು ಬದುಕಲಿಕ್ಕೆ ಬಿಡಿ. ಹಾಗಾದರೆ ಇದು ಇವರು ಯಾಕೆ ಇವರು ಹೀಗೆ ಮಾಡ್ತಿದ್ದಾರೆ? ಹಾಗಾದ್ರೆ ಇವರಿಗೆ ಈ ಉಡುಪಿಯನ್ನು ಏನಂತ ತಿಳ್ಕೊಂಡಿದ್ದಾರೆ? ನಾನು ಕೇಳೋದಿಷ್ಟೇ, ಉಡುಪಿಯ ಜನತೆ ಏನಂತ ತಿಳ್ಕೊಂಡಿದ್ದಾರೆ ಕೇಳೋದು. ಹಾಗಾದರೆ ಇವರಿಗೆ ಕೊಡ್ಲಿಕ್ಕೆ ಆಗೋದೇ ಇಲ್ವಾ? ಯಾಕೆ ಆಗೋದಿಲ್ಲ ಇವರಿಗೆ ಕೊಡಲಿಕ್ಕೆ? ಹಾಗಾದರೆ ನಾನು ಅದೇ ಕೇಳೋದು, ಇವರಿಗೆ ಆಗೋದಿಲ್ಲ ಅಂದರೆ ನಾನು ಉಡುಪಿ ಜಿಲ್ಲೆ ಬಿಟ್ಟು ಹೋಗಲಿ. ಆಗೋದಿಲ್ಲ, ನನ್ನ ಕಂಟ್ರೋಲ್ ಮಾಡಿದ್ರೆ ನನಗೆ ಒತ್ತಡ ಉಂಟು, ನನಗೆ ಇಲ್ಲಿ ಮಾಡಲಿಕ್ಕೆ ನಾನು ಉಡುಪಿ ಜಿಲ್ಲೆಯನ್ನು ನಾನು ಬಿಡ್ತೇನೆ ಅಂತೇಳಿ ಯಾರ ಹತ್ರ ಒತ್ತಡಕ್ಕೆ ಹೋಗಿ ಬಿಡಲಿ. ಯಾರು ಬೇರೆ ಬರ್ತಾರೆ DC ಅವರು, ಇವರನ್ನು ಬೈಯೋದಾ? ಯಾರನ್ನು ಬೈಯೋದು ಸ್ವಾಮಿ? ನಾವು ಯಾರನ್ನು ಕೇಳೋದು? DC ಅವರು ಕೇಳಿದ ಅಲ್ಲಿ ಇಲ್ಲಿ ಬರೀತಾರೆ, ನಿಮ್ಮ ಸರ್ಕಾರದ ಕಾರ್ಯದರ್ಶಿ ವಿಜಯಭಾಸ್ಕರಿ ಬರೀತಾರೆ, ಅಲ್ಲಿಂದ ರಮಣಾರೆಡ್ಡಿಗೆ ಹೋಗ್ತದೆ, ರಮಣಾರೆಡ್ಡಿ ಅವರು ಕಟಾರಿಂಗ್ ಕೇಳ್ತಾರೆ. ಇಂಥದ್ದೆಲ್ಲ ಯಾಕೆ ಹಾಗೆ ಬರೆಯೋದು ಇವರು? ಸೆಂಟ್ರಲ್ಲಿ ಬರೀತಾರೆ, ಸ್ಟೇಟಿಗೆ ಬರೀತಾರೆ, ಇದು ಯಾಕೆ ನಮ್ಮನ್ನು ಆಟ ಆಡ್ತಾ ಇದ್ದಾರೆ ಇವರು? ಕೊನೆಯದಾಗಿ ಏನು ಹೇಳ್ತೀರಿ ಸರ್ ನೀವು ಈ ಒಂದು ಕೊನೆಯದಾಗಿ? ಉಡುಪಿ ಜಿಲ್ಲೆಯ ಜನರಿಗೆ ಇಂಥ ಒಂದು ಸಂಕಷ್ಟಕ್ಕೆ ಈಡು ಮಾಡಿದಂಥ ಪ್ರಪ್ರಥಮವಾಗಿ ನಮ್ಮ ಜಿಲ್ಲೆಯ DC ಅವರು, ದಯವಿಟ್ಟು ನಾನು ಅವರ ಹತ್ರ ವಿನಂತಿ ಮಾಡಿಕೊಳ್ತಿದ್ದೇನೆ, ದಯವಿಟ್ಟು ನೀವು ಇಲ್ಲಿಂದ ಯಾವುದಾದೊಂದು ಬೇರೆ ಒಂದು ಊರಿಗೆ ನಾವೆಲ್ಲರೂ ಸೇರಿ ಓಡಿಸುವ ಬದಲು ತಾವೊಂದು ವರ್ಗಾವಣೆ ಕೇಳಿಕೊಂಡು ಹೋದರೆ ತುಂಬ ಚೆಂದ ಅಂತ ಹೇಳ್ತೇನೆ. ಎರಡನೇದಾಗಿ ಅಂಥವ್ರ ಅಗತ್ಯ ಇಲ್ಲ ಅವರಿಗೆ, ಮತ್ತು ಆ ಮರಳಿಗಾಗಿ ಯಾರೆಲ್ಲ ಮರಳು ಪ್ರಾರಂಭವಾಗಬಾರ್ದು ಅಂತೇಳಿ ಬಯಸಿಕೊಂಡು ಇದಕ್ಕೆ ಹಿಂದೆಯಿಂದ ಕುಮ್ಮಕ್ಕು ನಡೆಸಿದ್ದಾರೆ, ಅವರಿಗೆ ನನ್ನ ಎಲ್ಲರ ಪರವಾಗಿ, ಉಡುಪಿ ಜಿಲ್ಲೆಯ ಸಮಸ್ತ ಜನರ ಪರವಾಗಿ ನಾನು ಧಿಕ್ಕಾರ ಹೇಳಲಿಕ್ಕೆ ಪ್ರಶ್ನೆ. ಕೊನೆಯದಾಗಿ ಸರ್ ಎರಡು ಮಾತುಗಳು ಏನು? ಕೊನೆಯದಾಗಿ ಹೇಳುವುದಂತ ಹೇಳಿದರೆ, ಇವತ್ತು ನಾವು ತಗೊಂಡಂಥ ನಿರ್ಧಾರ ಬಲವಾದ ನಿರ್ಧಾರ. ಇವತ್ತು ನಮ್ಮನ್ನು ಅಂತಿಮ ಒಂದು ಸಭೆ ಇವತ್ತು. ಯಾಕಂದರೆ ಮಾಡು ಇಲ್ಲ ಮಡಿ, ನಾಳ್ದು ಇವರು 25 ತಾರೀಕು ಒಳಗೆ ನಾವು ಗಡುವು ಕೊಟ್ಟಿದ್ದೇವೆ. ನೋಡಿ, KCZMಗೆ ಇನ್ನೂ ತನಕ ಫೈಲೇ ಕಳಿಸ್ತಿದ್ರ ಮೇಲೆ ಅವ್ರು ಏನು ಮಾಡ್ತಾರೆ ಅನ್ನುವಂಥದ್ದು ಈಗಾಗಲೇ ನಾವು ನೋಡಿ ಆಗಿದೆ. ಇನ್ನೂ ಏನಿಲ್ಲ, 25 ತಾರೀಕು ಗಡಿ, ನಾಡ್ದು 28ಕ್ಕೆ ನಾವು ಧರಣಿ ಮಾಡೋದು ದಿಶೆ ನಾಳೆ SP ಮತ್ತು DC ಅವರಿಗೆ ಮನವಿ ಕೊಡೋದು ನಮ್ಮ ಕೆಲಸ ನಾವು ಮುಂದುವರಿಸ್ತೇವೆ. ಯಾಕಂತ ಹೇಳಿದ್ರೆ ಇನ್ನೂ ವಿಳಂಬ ಮಾಡ್ತಾರೆ, ಇವರು ಮಾಡುವಂಥದ್ದು ಕಾಣುವುದಿಲ್ಲ. ಇನ್ನೂ ಕೂಡ CR ಡೆವಲಪ್ಮೆಂಟ್ ಆಫೀಸರಿಗೆ ವಿಜಯಕುಮಾರ್ ಅವರಿಗೆ ಇವರು ಇನ್ನೂ ಫೈಲ್ ಕಳಿಸಲಿಲ್ಲ, KCZMಗೆ ಫೈಲ್ ಹೋಗಲಿಲ್ಲ. ಹಾಗಾದ್ರೆ ಇವರು ಹೇಗೆ ಕೊಡ್ತಾರೆ? ಅದಕ್ಕೆ ನಾವು ಹೇಳೋದು, ಈ ಸಲ ನಾವು ಹೋದ ಸಲ ನೀತಿ ಸಂಹಿತೆ ಇತ್ತು, ಹಾಗಾಗಿ ಹೋಗಿ ನಾವು ಏನು ಮಾಡಲಿಕ್ಕಾಗಲಿಲ್ಲ. ಈ ಸಲ ಅಂತೂ ಖಂಡಿತ ಬಿಡುವುದಿಲ್ಲ. ಆ ಹೋರಾಟ ಇಲ್ಲಿ ಮಾಧ್ಯಮದಲ್ಲಿ ಹೇಳುವುದಿಲ್ಲ, ಅಲ್ಲಿ ಬಂದು ನೋಡ್ಬೇಕು ನೀವು. ನಿಮ್ಮ ಇಡೀ ಕರ್ನಾಟಕದ ಜನತೆ ನೋಡ್ಬೇಕು ಉಡುಪಿ ಜಿಲ್ಲೆದು ಏನಂತೇಳಿ. ಯಾಕಂತ ಹೇಳಿದ್ರೆ ಇಷ್ಟು ತನಕ ನಾವು ತಾಳ್ಮೆಯಲ್ಲಿ ಕೂತ್ಕೊಂಡಿದ್ದೇವೆ, ದಂಗೆ ಎದ್ದು ಕೂತ್ಕೊಳ್ತೇವೆ. ನಾವು ನಾಡ್ದು 28ರ ನಮ್ಮ ಧರಣಿಯನ್ನು ನೋಡ್ಬೇಕು ನೀವು. ಆಮೇಲೆ ನಾವು ಹೇಳ್ತೇವೆ, ಕರ್ನಾಟಕ CM ಆಗಲಿ, ರಾಜಶೇಖರ್ ಪಾಟೀಲ್ ಗಣಿ ಮಿನಿಸ್ಟರ್ ಆಗಲಿ, ಎಲ್ಲರೂ ಅಲ್ಲಿ ಬರಬೇಕು. ನಾವು ಉಗ್ರ ಹೋರಾಟ ಅಲ್ಲಿಯೇ ನಿಂತು ನಮ್ಮ ಟ್ರೆಡಿಷನಲ್ ಆಗಿ ತೆಗುವವರಿಗೆ, ಯಾರಿಗೆ ಇವರು ಸತತವಾಗಿ ತೊಂದರೆ ಕೊಡ್ತಿದ್ದಾರೋ ಅವರ ಪರವಾಗಿ ಉಗ್ರ ಹೋರಾಟ ಮಾಡಿ
ಉಡುಪಿ ಜಿಲ್ಲೆಗೆ ಅತಿ ಕಡಿಮೆ ಬೆಲೆ ಮರಳು ಸಿಗ್ಲಿಕ್ಕೆ ಅನ್ಯಾಯ ಮಾಡುವಂಥ ಇಂಥ ಅಧಿಕಾರಿಗಳನ್ನು ಉಂಟಲ್ಲ ಇಲ್ಲಿಂದ ಓಡಿಸ್ಬೇಕು ಫಸ್ಟು. ಆಮೇಲೆ ನಾವು ಏನು ಮಾಡ್ತೇವೆ ಧರಣಿ ಅನ್ನೋದು ನೀವು ಅಲ್ಲಿ ನೋಡ್ಬೇಕು ನೀವು ನಾಡ್ದು. ಇದುವರೆಗೆ ನಾವು ಹೋರಾಟ ಏನು ಮಾಡಿದೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರದ ಬಗ್ಗೆ. ಇನ್ನು 28 ತಾರೀಕಿನ ನಡೆಯುವಂತಹ ಒಂದು ಹೋರಾಟ ನೇರವಾಗಿ ಜಿಲ್ಲಾಡಳಿತ ವಿರುದ್ಧ. ಇಷ್ಟೊತ್ತಿ ಒಂದು ವಿಚಾರದ ಕುರಿತಾಗಿ ಮಾತಾಡೋದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ನೀವೇ ನೋಡಿದ ಹಾಗೆ ಈ ಒಂದು ಮರಳುಗಾರಿಕೆಯ ವಿಚಾರವಾಗಿ ನಮಗೆ ತುಂಬ ಸಂಕಷ್ಟಗಳಾಗಿದೆ. ಅದನ್ನು ಪರಿಹರಿಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕು. ಅವರು ಎಚ್ಚೆತ್ತುಕೊಳ್ಳುವಂತೆ ನಾವು 28ನೇ ತಾರೀಕು ಮಾಡೇ ಮಾಡ್ತೇವೆ ಅಂತಕ್ಕಂಥ ವಿಚಾರವಾಗಿ ಕೂಡ ಮಾತನಾಡಿದರು. ಇದೇ ಇವತ್ತಿನ ವಿಶೇಷ. ಇನ್ನಷ್ಟು ಸುದ್ದಿ ಮತ್ತು ಮನೋರಂಜನೆಗಳಿಗಾಗಿ ನೋಡ್ತಾ ಇರಿ ಸ್ಪಂದನ. ನಮಸ್ಕಾರ ವೀಕ್ಷಕರೇ, ಇವತ್ತಿನ ಕರೆಂಟ್ ಅಫೇರ್ಸ್ಗೆ ಸ್ವಾಗತ. ನಾನು ಶ್ರೀನಾಥ್. ಕರಾವಳಿಯಲ್ಲಿ ಪದೇ ಪದೇ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಚಾರ ಏನು ಅಂತಂದರೆ ಮರಳುಗಾರಿಕೆ ವಿಚಾರವಾಗಿ. ಅದರಲ್ಲೂ ಕೂಡ ಜಿಲ್ಲಾಡಳಿತ ಉಡುಪಿಯಲ್ಲಿ ಮರಳುಗಾರಿಕೆಗೆ ಆಸ್ಪದವನ್ನು ಕೊಡಲಿಲ್ಲ ಅಂತಕ್ಕಂಥ ವಿಚಾರವಾಗಿ ಸಾಲು ಪ್ರತಿಭಟನೆಗಳು ನಡೆದಿದೆ. ಮನವಿ ಪತ್ರಗಳು ಜಿಲ್ಲಾಡಳಿತದ ಕಚೇರಿಯ ಮುಂದೆ ಬಂದು ನಿಂತಿದೆ. ಇನ್ನು ಜನಪ್ರತಿನಿಧಿಗಳ ವಿಚಾರಕ್ಕೆ ಬಂದರೆ ಜನಪ್ರತಿನಿಧಿಗಳ ಎದುರು ಕೂಡ ಮನವಿಯನ್ನು ಸಲ್ಲಿಸಿದ್ದಾರೆ. ತಮಗೆ ಆಗ್ತಾ ಇರ್ತಕ್ಕಂಥ ಕಷ್ಟಗಳನ್ನು ಕೂಡ ತೋಡ್ಕೊಂಡಿದ್ದಾರೆ. ಆದರೆ ಅದು ಯಾವುದಕ್ಕೂ ಕೂಡ ಜನಪ್ರತಿನಿಧಿಗಳಾಗಲಿ ಅಥವಾ ಜಿಲ್ಲಾಡಳಿತ ಆಗಲಿ ಯಾವುದೇ ರೀತಿಯಾದಂಥ ಒಂದು ಸ್ಪಂದನೆಯನ್ನು ಕೂಡ ಮಾಡ್ತಾ ಇಲ್ಲ. ಹಾಗಾದರೆ ಇನ್ನೆಷ್ಟು ದಿನ ಇವರು ಪ್ರತಿಭಟನೆಯಲ್ಲೇ ನಿರತರಾಗಿರಬೇಕು, ಇನ್ನೆಷ್ಟು ದಿನ ಇದೇ ರೀತಿಯಲ್ಲಿ ಸಂಕಷ್ಟದಲ್ಲಿ ಬದುಕಿರಬೇಕು ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ದಿನ ಒಂದು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಇನ್ನು ಅದೇ ರೀತಿಯಲ್ಲಿ ಈ ಒಂದು ಹೋರಾಟವನ್ನು ಕೂಡ 28ಕ್ಕೆ ಮಾಡಲಿದ್ದಾರೆ. ಅಂದರೆ ಮರಳು ಸಿಗುವ ತನಕ ಉಗ್ರ ರೂಪದ ಒಂದು ಹೋರಾಟವನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಅಂದರೆ ನಾಡಿದ್ದು 28ನೇ ತಾರೀಕಿನಿಂದ ಶುರುವಾಗುತ್ತೆ ಒಂದು ಉಗ್ರವಾದಂಥ ಒಂದು ಪ್ರತಿಭಟನೆ, ಹೋರಾಟಗಳು ಆರಂಭ ಆಗುತ್ತೆ. ಈ ಕುರಿತಾಗಿ ಕೂಡ ಒಂದು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಇನ್ನು ಪಕ್ಷಾತೀತವಾಗಿ ಇಲ್ಲಿ ಆಗಮಿಸ್ತೇವೆ, ಪಕ್ಷಾತೀತವಾಗಿ ಈ ಒಂದು ಪ್ರತಿಭಟನೆಗೆ ಬರ್ತೇವೆ ಅಂತಕ್ಕಂಥ ವಿಚಾರವಾಗಿ ಕೂಡ ರಾಜಕೀಯ ಮುಖಂಡರುಗಳು, ಜನಪ್ರತಿನಿಧಿಗಳು, ಇನ್ನು ರಾಜಕೀಯ ನಾಯಕರು ಹೇಳ್ತಲೇ ಬಂದಿದ್ದಾರೆ. ಇನ್ನು ಈ ಒಂದು ಲಾರಿ ಚಾಲಕ ಮಾಲಕ ಸಂಘದವರಿಗೆ ಆಗಿರ್ಬೋದು ಅಥವಾ ಮರಳುಗಾರಿಕೆ ಹೋರಾಟ ಸಮಿತಿಯವರಿಗಾಗಿರ್ಬೋದು ಯಾವ ರೀತಿಯಲ್ಲಿ ಅವರು ಕೂಡ ಬೆಂಬಲವನ್ನು ಸೂಚಿಸ್ತಾರೆ. ಅದೇ ರೀತಿಯಲ್ಲಿ ಕರಾವಳಿಯಲ್ಲಿ ಸಂಕಷ್ಟದಲ್ಲಿ ಇರ್ತಕ್ಕಂಥ ಅದೆಷ್ಟೋ ಜನರಿಗೆ ಯಾವ ರೀತಿಯಲ್ಲಿ ನೆರವಾಗ್ತಾರೆ ಅಂತಕ್ಕಂಥ ವಿಚಾರವಾಗಿ ಕೂಡ ಇವತ್ತಿನ ದಿನ ಚರ್ಚೆಯನ್ನು ಮಾಡಲಿಕ್ಕಿದ್ದೇವೆ. ನನ್ನ ಜೊತೆ ಇಬ್ಬರು ಅತಿಥಿಗಣ್ಯರಿದ್ದಾರೆ, ಸಮರ್ಥರಾದಂಥ ಅತಿಥಿಗಣ್ಯರು. ಅವರ ಜೊತೆ ಕೂಡ ಚರ್ಚೆಯನ್ನು ಮಾಡ್ತೇವೆ. ಮೊದಲಿಗೆ ಚಂದ್ರ ಪೂಜಾರಿ ಅವರು, ಲಾರಿ ಚಾಲಕ ಮಾಲಕ ಸಂಘದ ಅಧ್ಯಕ್ಷರು, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೊಬ್ಬರು ಸತ್ಯರಾಜ್ ಬಿರ್ತಿ, ಮರಳುಗಾರಿಕಾ ಹೋರಾಟ ಸಮಿತಿಯ ಅಧ್ಯಕ್ಷರು, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ನೋಡ್ತಾ ಹೋದರೆ ಮರಳುಗಾರಿಕೆ ವಿಚಾರವಾಗಿ ಕರಾವಳಿಯಲ್ಲಿ ಒಂದಿಲ್ಲ ಒಂದು ಚರ್ಚೆಗಳು ಆಗ್ತಾನೆ ಇದೆ. ಪ್ರತಿದಿನವೂ ಕೂಡ ಚರ್ಚೆಗಳು ಆಗ್ತಲೇ ಇದೆ. ಹಾಗಾದರೆ ಇಷ್ಟೊಂದು ಮರಳುಗಾರಿಕೆ ಸಮಸ್ಯೆ ಉಲ್ಬಣ ಆಗೋದಕ್ಕೆ ಕಾರಣಗಳೇನು ಅಂತ, ಅಂದರೆ ಜಿಲ್ಲಾಡಳಿತ ನಿರ್ಲಕ್ಷ್ಯ ಮಾಡ್ತಾ ಇರೋದೇ ಇದಕ್ಕೆ ಕಾರಣವಾ ಅಂತ ಸತ್ಯರಾಜ್ ಬಿಡ್ತೇವೆ. ಈಗ ಹೇಳಲಿಕ್ಕೆ ಹೋಗಿದ್ರೆ ಈಗ ನಿಜವಾಗಿ ಸಮಸ್ಯೆ ಏನೂ ಇಲ್ಲ. ಸಮಸ್ಯೆ ಏನಂತೇಳಿದರೆ ಸಮಸ್ಯೆಯನ್ನು ನಾವು ಕ್ರಿಯೇಟ್ ಮಾಡೋದಿಲ್ಲ. ಈಗಾಗಲೇ ನಾವು ಹೇಳ್ತಿದ್ದೇವೇನೆಂದರೆ ಘಂಟಾಘೋಷವಾಗಿ ನಿರಂತರವಾಗಿ 3 ವರ್ಷಗಳಿಂದ ಸತತವಾಗಿ ಹೋರಾಟ ಮಾಡ್ಕೊಂಡು ಬಂದಂಥ ಮಾನ್ಯ ರಘುಪತಿ ಭಟ್ರು ಇರ್ಬೋದು, ಅವರು ನಿರಂತರ ಹೋರಾಟ ಮಾಡಿ, ನೀವು ಹೋರಾಟ ಮಾಡಿಯೇ ಈ ಮರಳುಗಳು ಚಾಲಾಗಬೇಕು ಬಿಟ್ಟರೆ, ಮರಳು ಪರವಾನಗಿಗಳು ರಿನ್ಯೂವಲ್ ಆಗಬೇಕು ಬಿಟ್ಟರೆ ಇವರು ಯಾವುದನ್ನು ಮಾಡಲಿಕ್ಕೆ ತಯಾರಿಲ್ಲ. ಇವತ್ತು ಅವರ ನಿಲುವು ಏನಂತ ಕೇಳಿದರೆ ಕೂಡ ಸಾಮಾನ್ಯ ಜನರಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಮರಳು ಸಿಗಬೇಕು. ಅದಕ್ಕೆ ಅವರು 170 ಜನ ಲೈಸೆನ್ಸ್ ಅವರಿಗೆ ಮರಳು ಪರವಾನಗಿ ಕೊಡಿ. ಈಗ ಕಡಿಮೆ ಆದಲ್ಲಿ ಏನಾಗಿದೆ ಅಂತ ಹೇಳಿದರೆ ಈಗ ಯಾರಿಗೆ ಪರವಾನಗಿಯನ್ನು ಕೊಟ್ಟಿದ್ದಾರೆ ಅವರೆಲ್ಲದ ರೇಟು ಗಗನಕ್ಕೇರಿದೆ. ಅಂದರೆ ದುಬಾರಿ ಬೆಲೆಯಲ್ಲಿ ಮರಳು ಸಿಗ್ತಾ ಇದೆ. ಹಾಗಾದರೆ ನೀವು ಚಾಲು ಮಾಡಿದ್ದೆ ಅಂತ ಕೇಳ್ತಾರೆ. ಅವ್ರು ಹೇಳ್ತಾರೆ ನಿಮ್ಮ ಈ ರೇಟ್ನಲ್ಲಿ ಮರಳು ಹೇಗೆ ತಗೊಳ್ಳೋದು ಅಂತ. ಈಗ ನಮ್ಮ ನಿಲುವು ಅಥವಾ ಪಕ್ಷಾತೀತವಾಗಿ ರಘುಪತಿ ಭಟ್ರ ನಿಲುವು ಕೂಡ ನೇರವಾಗಿ ಒಂದೇ ಏನಂತ ಹೇಳಿದರೆ ಉಡುಪಿ ಜನತೆಗೆ ಅತಿ ಕಡಿಮೆ ಬೆಲೆಯಲ್ಲಿ ಮರಳು ಸಿಗಬೇಕು. ಮತ್ತು 170 ಜನ ಲೈಸೆನ್ಸ್ ಅವರು ಅಂತ ಹೇಳಿದರೆ CRZ ಅಲ್ಲಿ ಟ್ರೆಡಿಷನಲ್ ಆಗಿ ಮಾಡುವವರು, ಅದು ರಿಜಿಸ್ಟರ್ ಮೆಂಬರ್ ಅಂತ ಈಗಾಗಲೇ ರಾಜ್ಯ ಸರ್ಕಾರದಿಂದ ಆರ್ಡರ್ ಆಗಿ ಬಂದಿದೆ. ಅದನ್ನು ಕೊಡಲಿಕ್ಕೆ ಜಿಲ್ಲಾಡಳಿತ ಈಗ ಮೀನಾಮೇಷ ಮಾಡ್ತಾ ಇದೆ.
ಈಗ ವಿಳಂಬ ನೀತಿ ಅಂತ ಹೇಳಬೇಕಾದ್ರೆ ನಿಮ್ಮ ಮ್ಯಾಥಮೆಟಿಕ್ ಸರ್ವೆ ಆಗಿ 3 ತಿಂಗಳಾದರೂ ಕೂಡ ಇವರು KCZMಗೆ ಫೈಲ್ ಕಳಿಸಲಿಲ್ಲ. ಹಾಗಾದರೆ ಇವರು ಯಾವ ರೀತಿ ಮರಳು ಕೊಡ್ತಾರೆ? ಈಗ ಮೂಲತಃ ಹೇಳುವುದಂದರೆ ಸಾಮಾನ್ಯ ಜನರಿಗೆ ಮರಳು ಅಗತ್ಯ. ಆ ಮರಳನ್ನು ಕೊಡಬೇಕಾದ್ರೆ ಇವರು ಈ ರೀತಿಯ ನಿಲುವು ಇಟ್ಕೊಂಡ್ರೆ ಯಾವ ರೀತಿ ಮರಳು ಕೊಡಬೇಕಾಗತ್ತೆ? ಈಗ ನಾವು ಕೇಳೋದಷ್ಟೇ, ನಮಗೆ ಮರಳು ಬೇಕು. ಈಗ ನಾವು ಗುತ್ತಿಗೆದಾರ ಆಗಿರ್ಬೋದು ಅಥವಾ ನಮ್ಮಿಂದ ಪರವಾನಗಿದಾರರು ರಿನ್ಯೂವಲ್ ಮಾಡುವಂಥ ಒಂದು ಅಧಿಕಾರ ಕೊಟ್ಟಂಥ ರಾಜ್ಯ ಸರ್ಕಾರ ಕೊಟ್ಟಂಥ ಒಂದು ಇದರಲ್ಲಿ ನಾವು ಏನು ಕಾನೂನಾತ್ಮಕವಾಗಿ ಯಾವ ರಾಯಲ್ಟಿ ಇದೆ ಏನಿದೆ ಎಲ್ಲ ಕಟ್ಟಿಕೊಂಡು ಕಾನೂನಾತ್ಮಕವಾಗಿ ನಾವು ಈಗ ಮಾಡಲಿಕ್ಕೆ ಕೊಟ್ಟರೆ ಅದನ್ನು ವಿಳಂಬ ನೀತಿ ಮಾಡ್ತಾ ಇದ್ದಾರೆ. ಅಲ್ಲ, ಈಗಾಗಲೇ ಜಿಲ್ಲಾಡಳಿತ 46 ಜನರಿಗೆ ಒಂದು ಅನುಮತಿಯನ್ನು ನೀಡಿ ಆಗಿದೆ. ಮರಳುಗಾರಿಕೆಗೆ ಯಾವುದೇ ರೀತಿಯಲ್ಲೂ ತೊಂದರೆ ಆಗಬಾರ್ದು ಅಂತ. ಅಂದರೆ ಈಗಿರ್ತಕ್ಕಂಥ ನಿರ್ಮಾಣದ ಹಂತದಲ್ಲಿರ್ತಕ್ಕಂಥ ಸರ್ಕಾರದ ಯೋಜನೆಗಳಲ್ಲಿರ್ತಕ್ಕಂಥ ಆಶ್ರಯ ಯೋಜನೆಗಳಿಗೆ ಅಂಥ ಒಂದು ಜನರಿಗೆ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ 46 ಜನರಿಗೆ ಒಂದು ಅವಕಾಶವನ್ನು ಅನುಮತಿಯನ್ನು ನೀಡಿದೆ. ಅವ್ರ ಕತೆ ಏನಾಯ್ತು ಹಾಗಾದರೆ ಅಂತ ಇಲ್ಲಿ ಯಾಕಂತ ಹೇಳಿದರೆ, ಇಲ್ಲಿ ಒಂದು 170 ಜನ ಲೈಸೆನ್ಸ್ನವರು ಈ ಹಿಂದೆ 7 ರಿಂದ 8 ವರ್ಷ ರಿನ್ಯೂವಲ್ ಮಾಡಿಕೊಂಡು ಬಂದವರು. ಆ ಲೈಸೆನ್ಸ್ನವರು ತುಂಬ ವರ್ಷದಿಂದ ರಾಜ್ಯ ಸರ್ಕಾರಕ್ಕೆ ರಾಜ್ಯಧನ ಕಟ್ಟಿದವರು. ಈಗ ಅಂಥ ಲೈಸೆನ್ಸ್ ಅವರು ಒಂದು ವೇಳೆ ಇವರು ಸ್ಟ್ರೈಕ್ ಮಾಡಿದಾಗ 8 ದಿನ ಧರಣಿ ಕೂತಾಗ ಇವರು ಯಾರೂ ಕೂಡ ಧರಣಿಯಲ್ಲಿ ಲೈಸೆನ್ಸ್ ರಿನ್ಯೂವಲ್ ಮಾಡಲಿಕ್ಕೆ ಹೋಗೋದಿದ್ದ ಪಕ್ಷದಲ್ಲಿ ಇವರು 2011 ಹಿಂದಿನ ಲೈಸೆನ್ಸ್ ಕೊಡಲಿಕ್ಕೆ ಇವರು ಹೋಗಿದ್ದು. ಯಾಕಂತ ಹೇಳಿದರೆ ಇವರು ಮಾಡಲಿಲ್ಲ, ನಮ್ಮ ಎಲ್ಲರಿಗೆ ಯಾರು ಒಬ್ಬರಿಗೆ ಕೂಡ ಅನ್ಯಾಯ ಆಗಬಾರ್ದು, ಎಲ್ಲರಿಗೆ ಸಿಕ್ಕಿದ್ದು ಎಲ್ಲರಿಗೆ ಸಿಗಬೇಕಂತ ನಿಲುವೊಂದು ಇಟ್ಕೊಂಡು ಹೋರಾಟ ಮಾಡಿದರೆ ನಾನೇನು ಮಾಡೋದು ಅಂತ ಜಿಲ್ಲಾಡಳಿತವರು 2011 ಹಿಂದಿನವ್ರಿಗೆ ಕೊಟ್ಟಿದ್ದಾರೆ. 26 ಜನನ ಅವ್ರು ಸೇರಿಸಿದ್ರು. ಆಮೇಲೆ 2011 ಇದರಲ್ಲಿ ಯಾರು ಬರ್ತಾರೆ ಅವರನ್ನು ಹೆಕ್ಕಿದ್ರು. 2ರನ್ನು ಹೆಕ್ಕಿ ನಾಳೆ ಇವರು ಬಿಡಲಿಲ್ಲ ಅಂದರೆ ಇವ್ರು ಕಚ್ಚಾಡಲಿ ಅಂತೇಳಿ ಒಂದು ಪೂರ್ವ ತಯಾರಿಯಾಗಿ ಮಾಡಿದಂಥ ವ್ಯವಸ್ಥಿತವಾಗಿ ಮಾಡಿದಂಥ ಷಡ್ಯಂತರ ಇದು. ಇವತ್ತು ಉಡುಪಿ ಜಿಲ್ಲೆಯಲ್ಲಿ ನಾನು ಕೇಳೋದು ಒಂದೇ, ಯಾರು 3 ವರ್ಷದ ಲೈಸೆನ್ಸನ್ನು ಪಡೆದಿರ್ತಾರೆ ಅವರಿಗೆ ಇವರು ಕೊಡ್ಬೋದು. ಈಗ 2011 ಹಿಂದಿನಲ್ಲಿ ಇವರು ಎಷ್ಟು ಸಲ ರಾಜ್ಯ ಸರ್ಕಾರಕ್ಕೆ ರಾಜಧಾನ ಕಟ್ಟಿದ್ದಾರೆ. ಯಾರೋ ಒಂದು ವ್ಯಕ್ತಿ ಹೆಸರಿದೆ ಬಿಟ್ಟರೆ ಅದರಲ್ಲಿ ನಾನ್ CRZ ಕೂಡ ಇದೆ ಲೈಸೆನ್ಸ್, ಅದನ್ನು CRZ ಅಂತ ಕೊಟ್ಟಿದ್ದಾರೆ. ನಾವು ಅದರ ಬಗ್ಗೆ ಜಿಲ್ಲಾಧಿಕಾರಿ ಅವರ ಹತ್ರ ಹೋಗಿ ನಾನು ಕೇಳಿದ್ದೆ, ಇದು ನಾನ್ CRZ ಲೈಸೆನ್ಸ್, ಅದು ನೀವು ಹೇಗೆ CRZ ಕೊಡ್ತೀರಿ ಅಂತ. ಆಗ ಕೂಡ ಅದನ್ನು ಕೂಡ ಕೊಟ್ಟಿದ್ದಾರೆ. ಈಗ ನಾವು ಕೇಳುವುದಷ್ಟೇ, ಅವರಿಗೆ ಕೊಡದೇರಿ ಬೇಡ ಅಂತ ಹೇಳುವುದಿಲ್ಲ. ಆದರೆ ಈ ರೀತಿ ನಿಲುವಂತೆ ಮಾಡಿದ್ದಕ್ಕೆ ಯಾಕೆ? ಈಗ ನಮ್ಮೊಳಗೆ ನಾವು ಕಚ್ಚಾಡಬೇಕು ಅಂತೇಳಿ ಈಗ ಆ 26 ಜನ ಕೊಟ್ಟು ನಾಳೆ ನಮಗೆ ಕೊಡಿದ್ದು ಅವ್ರೇನು ಮಾಡ್ತಾರೆ? ಅವ್ರು ಬಿಡ್ತಾರಾ? ಅದು ಈ ರೀತಿಯ ಒಂದು ಗೊಂದಲ ಸೃಷ್ಟಿ ಮಾಡಿ 46 ಜನ ಪರ್ಮಿಟ್ ಕೊಟ್ಟು 16,000 ಮೆಟ್ರಿಕ್ ಟನ್ ಕೊಟ್ಟಿದ್ದಾರೆ ಅವರಿಗೆ. ಈ 16,000 ಮೆಟ್ರಿಕ್ ಟನ್ನಲ್ಲಿ ಉಡುಪಿ ಜಿಲ್ಲೆ ಎಷ್ಟು ಜಿಲ್ಲೆಗೆ ನಾವು ಮರಳು ಕಳಿಸ್ಬೋದು? 16,000 ಮೆಟ್ರಿಕ್ ಟನ್ ಅಂದರೆ ಕರೆಕ್ಟಾಗಿ ತೆಗೆದರೆ 1 ವಾರದಲ್ಲಿ ಖಾಲಿ ಆಗ್ತದೆ. ಎಲ್ಲರಿಗೆ ಕೊಟ್ಟು 1 ವಾರದಲ್ಲಿ ಖಾಲಿ ಆಗ್ತದೆ. ಅಂತ 16,000 ಮೆಟ್ರಿಕ್ ಟನ್ ಇಟ್ಕೊಂಡು ನಾನು ಉಡುಪಿ ಜಿಲ್ಲೆಗೆ ನಾನು ಮರಳನ್ನು ಕೊಟ್ಟಿದ್ದೇನೆ, 46 ಜನ ಪರವಾನಿಗೆ ಕೊಟ್ಟಿದ್ದೇನೆ ಅಂತೇಳಿ ಹಾಗೆ ಹೇಳಿದರೆ ನಾವು ಏನು ಹೇಳಲಿಕ್ಕೆ ಸಾಧ್ಯ ಉಂಟು? ಚಂದ್ರಪಾಜ್ ಅವರ, ನಿಮ್ಮ ಹತ್ರ ಬಂದರೆ, ನೀವು ಈಗಾಗಲೇ ಹಲವಾರು ಬಾರಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೀರಿ. ಅದರಲ್ಲೂ ಕೂಡ ಹಿಂದಿನ ಬಾರಿ ಒಂದು ಪ್ರತಿಭಟನೆ ಆಯಿತು. ಲಾರಿ ಚಾಲಕ ಮಾಲಕದ ಸಂಘದ ವತಿಯಿಂದ ಲಾರಿಯನ್ನು ಕುಂದಾಪುರದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಕೂಡ ನೀವು ನಿಲ್ಲಿಸಿ ಪ್ರತಿಭಟನೆಯನ್ನು ಮುಷ್ಕರವನ್ನು ಕೂಡ ಮಾಡಿದ್ರಿ. ಅಂಥ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಯವರ ಮೇಲೆ ಹಲ್ಲೆ ಮಾಡಿದ್ದಾರೆ ಲಾರಿ ಚಾಲಕ ಮಾಲಕ ಸಂಘದವರು ಅಂತಕ್ಕಂಥ ಒಂದು ಆರೋಪ ಕೇಳಿ ಬಂದಿತ್ತು. ನಂತರ ಜಿಲ್ಲಾಧಿಕಾರಿಯವರು ಅದಕ್ಕೆ ಪ್ರತೀಕಾರವಾಗಿ ಇವರಿಗೆ ಅನುಮತಿಯನ್ನು ಕೊಡ್ತಾ ಇಲ್ಲ ಮರಳುಗಾರಿಕೆಗೆ ಅಂತಕ್ಕಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದಕ್ಕೇನು ಹೇಳ್ತೀವಿ? ಜಿಲ್ಲಾಧಿಕಾರಿಯವರಿಗೆ ಹಲ್ಲೆಯನ್ನು ಮಾಡಿದ್ದು ಲಾರಿ ಮಾಲಕರು ಅಲ್ಲ. ಅದೇ ಆ ಸಂದರ್ಭದಲ್ಲಿ ಮುಷ್ಕರ ಆಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅವರ ಮೇಲೆ ಹಲ್ಲೆ ಆಗಿದೆ, ಅದಕ್ಕೋಸ್ಕರ ಅವರು ಪ್ರತೀಕಾರವನ್ನು ಮಾಡ್ತಾ ಇದ್ದಾರೆ. ಕುಂದಾಪುರದಲ್ಲಿ ಯಾವುದೋ ಒಂದು ಏರಿಯಾದಲ್ಲಿ ಅವರು ಬಸರೂರು ಅನ್ನೋ ಊರಿನಲ್ಲಿ ಅವರು ಯಾವುದೋ ಹೋದಾಗ ಅಲ್ಲಿ ಒಂದು ಹಲ್ಲೆ ಆಗಿದೆ ಬಿಟ್ಟರೆ ಲಾರಿ ಮಾಲಕರ ಪರವಾಗಿ ಅಲ್ಲಿ ಮುಷ್ಕರ ದಿವಸ ಯಾವುದೇ ರೀತಿಯ ಹಲ್ಲೆಗಳಾಗಲಿಲ್ಲ. ಒಂದು ಲಾರಿ ಮಾಲಕರ ಒಂದು ಪ್ರತಿಭಟನೆ ಹೇಗಿತ್ತು ಅಂತ ಹೇಳಿದ್ರೆ, ನಾವು ಉಡುಪಿ ಜಿಲ್ಲೆಯ ಎಲ್ಲ ಲಾರಿ ವಾಹನಗಳನ್ನು ತಂದು ಜಿಲ್ಲಾಡಳಿತ ಕಚೇರಿ ಮುಂದುಗಡೆ ಬಂದು ಅದನ್ನು ಎಲ್ಲ ಟ್ರಾಫಿಕ್ ಜಾಮ್ ಮಾಡುವಂಥ ಒಂದು ವ್ಯವಸ್ಥಿತವಾಗಿ ನಾವು ಮಾಡಿದ್ದೆವು. ಅದು ಯಾವುದೋ ಒಂದು ಕೆಲ ವಿಷಯದಲ್ಲಿ ನಮ್ಮಿಂದಲೇ ಅದು ಸೋರಿಕೆಯಾಗಿ ಅದು ಅಷ್ಟು ಆಗಲಿಲ್ಲ. ಆದರೂ ಕುಂದಾಪುರದಲ್ಲಿ ಒಂದು 700 ವಾಹನಗಳು, ಕಾರ್ಕಳದಲ್ಲಿ ಒಂದು 700 ವಾಹನಗಳು, ಉದ್ಯಾವರ ಸೈಡ್ನಲ್ಲಿ ಒಂದು 300 ವಾಹನಗಳನ್ನು ತರುವಾಗ ನಮಗೆ ತಡೆ ಮಾಡಿದ್ದಾರೆ. ಅಲ್ಲದೆ ನಾವು ಜಿಲ್ಲಾಧಿಕಾರಿಯವರಿಗೆ ಹಲ್ಲೆ ಮಾಡುವಂಥ ಕೆಲಸ ನಮ್ಮಿಂದ ಲಾರಿ ಮಾಲಕರಿಂದ ಆಗಲಿಲ್ಲ. ಇದು ನಾವು ಸುಳ್ಳು ಅಂತ ಹೇಳಲಿಕ್ಕೆ ಬಯಸ್ತೇವೆ. ಯಾಕೆಂದ್ರೆ ಅಂಥ ಸಂದರ್ಭದಲ್ಲಿ ಅದೇ ಸಂದರ್ಭದಲ್ಲಿ ಮುಷ್ಕರ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಹಲ್ಲೆ ಆಗಿದ್ರಿಂದಾಗಿ ಅದು ಅವ್ರಿಗೂ ಸ್ವಲ್ಪ ತಾಳೆ ಆಗುವಾಗ ಇದು ಹಲ್ಲೆ ಆಗಲಿಲ್ಲ. ಅದು ಒಂದು ವರ್ಷದ ಅದು ಹಲ್ಲೆ ಅಲ್ಲ. ಆಕ್ಚುಲಿ ಬಸರೂರಲ್ಲಿ ರಾತ್ರಿ ಹೊತ್ತಿನಲ್ಲಿ ಅಕ್ರಮವಾಗಿ ಮರಳು ತೆಗಿತಾ ಇದ್ದಾರೆ ಸಂದರ್ಭದಲ್ಲಿ ಇವರು ರೈಡ್ ಮಾಡಿದ್ರು. ಆ ರೈಡ್ ಮಾಡಿದಾಗ
ಅಲ್ಲಿ ಸಂಬಂಧಪಟ್ಟ ಅವರು ಅಲ್ಲಿ ಬಸವೂರಿನಲ್ಲಿ ಅವರು ಮಾಡಿದ್ದಾರೆ. ಅದು ಲಾರಿ ಮಾಲಕರಿಗೂ ಅಥವಾ ಯಾವುದು ಸಂಬಂಧ ಇಲ್ಲ. ಆದರೆ ಒಂದು ವಿಷಯ ಸ್ಪಷ್ಟಪಡಿಸಿದ ಏನಂತ ಹೇಳಿದ್ರೆ, ಆ ಒಂದು ಗ್ರಜ್ಜನ್ನು ಇಟ್ಟುಕೊಂಡು ಉಡುಪಿ ಜಿಲ್ಲೆಯ ಜನರಿಗೆ ಇವರು ಜನರನ್ನು ಇವರು ಈ ತರ ಸಂಕಷ್ಟಕ್ಕೆ ಈಡು ಮಾಡಿದ್ದಾರೆ. ಇದೊಂದು ವಿಷಯ ಹೇಳ್ತೇನೆ, ಈ ಉಡುಪಿ ಜಿಲ್ಲೆಯ ಜನತೆಯ ತೊಂದರೆ ಮಾಡಿದ್ದಾರೆ. ಈ ಜನರ ಶಾಪ ಒಂದಲ್ಲ ಒಂದು ತಟ್ಟದೇ ಇರುವುದಿಲ್ಲ. ಖಂಡಿತವಾಗಿಯೂ ಇದು ನಾನು ಹೇಳ್ತೇನೆ, ಇದೊಂದು ಉಗ್ರವಾಗಿ ನಾವು ವಿರೋಧಿಸ್ತೇವೆ. ಯಾಕೆಂತ ಹೇಳಿದ್ರೆ ಇಂಥ ಒಂದು ಮನಸ್ಥಿತಿಯ ಜಿಲ್ಲಾಧಿಕಾರಿಯವರು ನಮಗೆ ಅಗತ್ಯ ಇರಲಿಲ್ಲ. ಯಾಕಂತ ಹೇಳಿದ್ರೆ ಸಮೀಪದ ರಾಜ್ಯವಾದ ಕೇರಳದಿಂದ ಬಂದು ಅವರ ಊರಿನಲ್ಲಿ ಮರಳುಗಾರಿಕೆ ಬಂದಾಗಿದೆ, ಇಲ್ಲಿ ಕೂಡ ಅದನ್ನು ಬಂದ್ ಮಾಡಲೇಬೇಕು ಅನ್ನೋ ಒಂದು ದುರುದ್ದೇಶ ಅವ್ರದ್ದುಂಟು. ಅದು ಒಳ್ಳೆಯ ಉದ್ದೇಶ ಅಲ್ಲ. ಅದರಿಂದ ಅವರಿಗೆ ಒಳಿತಾಗೋದಂತೂ ಗ್ಯಾರಂಟಿ ಇಲ್ಲ. ಅದಕ್ಕೆ ನಮ್ಮ ಕೆಲವು ಜನಪ್ರತಿನಿಧಿಗಳು ಕೂಡ ಅವರಿಗೆ ಬೆಂಬಲವನ್ನು ನೀಡ್ತಾ ಇದ್ದಾರೆ. ಬೆಂಬಲ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರಿಗೆ ಒತ್ತಡ ಅಂತಕ್ಕಂಥದ್ದು ಇರ್ಬೋದಲ್ಲ. ಒತ್ತಡ ಇರ್ಬೋದು. ಅದನ್ನ ಒತ್ತಡ ಇದ್ರೆ ಅವರು ಬೆಂಬಲಿಸಿದ್ದಾರೆ. ಯಾಕಂತ ಹೇಳಿದ್ರೆ ಮಾಧ್ಯಮದಲ್ಲಿ ಬೇರೆ ಬೇರೆ ಮಾಧ್ಯಮದಲ್ಲಿ ನಾನು ಏನು ಮಾಡಲಿಲ್ಲ, ನಾನು ಅದಕ್ಕೆ ಸಂಬಂಧಿಸಿದವನಲ್ಲ, ನಾನು ಒಳ್ಳೆಯದನ್ನೇ ಮಾಡ್ತೇನೆ ಅಂತ ಹೇಳಿ ವಿವಿಧ ರೀತಿಯಲ್ಲಿ ಅವರು ಹೇಳಿಕೆಯನ್ನು ಕೊಡ್ತಾರೆ. ಆದರೆ ಬೇರೆ ಬೇರೆ ರೀತಿಯಲ್ಲಿ ಕುಂದಾಪುರದಲ್ಲಾಗಲಿ ಉಡುಪಿಯಲ್ಲಿ ಆಗಲಿ ವಿವಿಧ ನಾವು ಮರಳು ಹೋರಾಟ ಸಮಿತಿಯಲ್ಲಾಗಲಿ ಅಥವಾ ಲಾರಿಯವರಾಗಲಿ ವಿವಿಧ ಈ ಹೋರಾಟದ ಬಗ್ಗೆ ನಾವು ಕೆಲವು ಮೀಟಿಂಗನ್ನು ಕರೆದಾಗ ನಾವು ವೈಯಕ್ತಿಕವಾಗಿ ಅವರನ್ನು ಮನೆಗೆ ಹೋಗಿ ಕರೆದಾಗ ಸಹ ಅವರು ಬರ್ತಾ ಇಲ್ಲ. ಇದರಿಂದ ಗೊತ್ತಾಗ್ತದೆ ಅವರ ಒಂದು ವ್ಯವಸ್ಥಿತ ಕುಮ್ಮಕ್ಕು ಅಂತೇಳಿ. ಅಂದರೆ ಈ ಹಠವನ್ನು ಬಿಟ್ಟರೆ, ಯಾಕಂದರೆ ಇಲೆಕ್ಷನ್ಗಳು ಇನ್ನೂ ಬರ್ಲಿಕ್ಕೆ ಉಂಟು. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಸಾರ್ವಜನಿಕರು ಅವರಿಗೆ ಸಪೋರ್ಟ್ ಮಾಡೋರಿದ್ದಾರೆ. ಈಗ ನೋಡಿ, ರಘುಪತಿ ಭಟ್ರು ಒಂದು ಹೋರಾಟ ಕುಳಿತ ತಕ್ಷಣ ಜನ ಹೇಳ್ತಾ ಇರ್ತಾರೆ ಅವು BJPದಾಗಲ್ಲ ಅಂತೇಳಿ. ಅದು ನಿಜವಾಗಿ BJP ಅವರದ್ದಲ್ಲ. 170 ಜನ ಏನು ಮರಳುಗಾರಿಕೆ ಪರವಾನಗಿದಾರಿದ್ದಾರೆ ಅವರೆಲ್ಲರೂ BJP ಪಕ್ಷಕ್ಕೆ ಓಟ್ ಹಾಕಿದವರಲ್ಲ. ವಿವಿಧ ಧರ್ಮದವರಿದ್ದಾರೆ, ವಿವಿಧ ಜಾತಿಯವರಿದ್ದಾರೆ. ಎಲ್ಲರೂ ಕೂಡ ರಘುಪತಿ ಭಟ್ರಿಗೆ ಏನು ಸ್ವಂತ ಧಕ್ಕೆ ಇಲ್ಲ ಅಥವಾ ಅವರಿಗೆ ಯಾವುದೇ ಲಾರಿ ಇಲ್ಲ. ನಾವು ಅವರಿಗೆ ಬೆಂಬಲವಾಗಿ ನಿಂತದ್ದೇನಂತ ಹೇಳಿದ್ರೆ ಅವರು ನಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಅಂದರೆ ಅದು ಅವರು ಯಾವುದೇ ಪಕ್ಷದಲ್ಲಾಗಲಿ ನಾವು ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಇನ್ನು ಮೊದಲು ಕೂಡ ಹೇಳಿದ್ದೇವೆ, ನಮಗೆ ಹೋರಾಟಕ್ಕೆ ಬೆಂಬಲ ನೀಡುವಂಥ ಯಾವ ಜನಪ್ರತಿನಿಧಿ ಕೂಡ ಇರ್ಬೋದು, ನಾವು ಅವರಿಗೆ ಸಾಥಾಗಿ ನಿಲ್ತೇವೆ ಅಂತ ಹೇಳಿ ಇಷ್ಟಪಡ್ತೇವೆ. ಹಾಗಾದ್ರೆ ಈಗ ಜಿಲ್ಲಾಡಳಿತಗಳು ಮತ್ತೆ ಅದೇ ರೀತಿಯಲ್ಲಿ 7 ಮೆಂಬರ್ಸ್ ಕಮಿಟಿ ಅಂತಕ್ಕಂಥ ಒಂದು ಕಮಿಟಿ ಇದೆ. ಅವರಿಬ್ಬರ ಮಧ್ಯವೇ ಯಾವುದೋ ಒಂದು ಹೊಂದಾಣಿಕೆಯಾಗಿ ಮರಳುಗಾರಿಕೆಗೆ ಅನುಮತಿ ಸಿಗ್ತಾ ಇಲ್ಲ. ಪದೇ ಪದೇ ಈ ಒಂದು ಅನುಮತಿಗಳೆಲ್ಲ ನಿರ್ಲಕ್ಷಿಸೋದಕ್ಕೆ ಈ ಒಂದು 7 ಮೆಂಬರ್ಸ್ ಕಮಿಟಿ ಮತ್ತು ಜಿಲ್ಲಾಡಳಿತವೇ ಕಾರಣ ಅಂತಕ್ಕಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಹಾಗಾದ್ರೆ 7 ಮೆಂಬರ್ಸ್ ಕಮಿಟಿ ಅಂದ್ರೆ ಏನು, ಅವರ ಒಂದು ಸಿದ್ಧಾಂತಗಳೇನು, ಅಥವಾ ಅವ್ರು ಯಾಕೆ ಈ ಒಂದು ಮರಳುಗಾರಿಕೆ ವಿಚಾರವಾಗಿ ಇಷ್ಟೊಂದು ಅಂದರೆ ತಡೆಗೋಡೆಯಾಗಿ ನಿಂತಿದ್ದಾರೆ ಅಂತ? ಈಗ ಅದರ ಬಗ್ಗೆ ಹೇಳಬೇಕಂತ ಹೇಳಿದರೆ, ಈಗ ನಿಮಗೆ ಒಂದು ಮಾಹಿತಿಯ ಕೊರತೆ ಇದ್ದಾಗ ನಿಮಗೆ ಅದು ಕೆಲವೊಂದು ಮಾಹಿತಿ ಇರ್ತದೆ. ಈಗ ಜಿಲ್ಲಾಧಿಕಾರಿ ಏಕಾಗಿ ಒಂದು ನಿರ್ಧಾರ ತಗೊಳ್ಳಿಕ್ಕಾಗೋದಿಲ್ಲ. ಆ ನಿರ್ಧಾರದಲ್ಲಿ ನನಗೇನಾದರೂ ತೊಂದರೆ ಆದಾಗ ಅದಕ್ಕಾಗಿ 7 ಮೆಂಬರ್ ಕಮಿಟಿ ಅಂತ CR ಪೊಲ್ಯೂಷನ್ ಡಿಪಾರ್ಟ್ಮೆಂಟ್, ಆಮೇಲೆ ಸಿವಿಲ್ ಸೊಸೈಟಿ ಅದೆಲ್ಲ ಬರ್ತದೆ. ಅದರಲ್ಲಿ ಈಗ ಏನಾಗಿದೆ ಅಂದರೆ ಅವರು ತಗೊಳ್ಳಿ, ಆ ನಿರ್ಧಾರ ತಗೊಂಡವರು ಮಾಡ್ಬೋದು, ಮಾಡಬಾರ್ದು ಅಂತಲ್ಲ. 2011 ಒಂದು ಗಜೆಟ್ ನೋಟಿಫಿಕೇಶನ್ ಆಗುವಾಗ ಅದರಲ್ಲೊಂದು ಆಗಿದೆ 7 ಮೆಂಬರ್ ಕಮಿಟಿಯಲ್ಲಿ ನೀವು ತಗೊಳ್ಳಿ ನಿರ್ಧಾರ ಅಂತೇಳಿ. ಅಂದರೆ ಯಾಕಂದರೆ ನಮ್ಮ ಸಮಸ್ಯೆ ಬಂದಾಗ ಏಕ ರೀತಿಯಲ್ಲಿ ಜಿಲ್ಲಾಧಿಕಾರಿ ಒಬ್ಬರೇ ತಗೊಳ್ಳಿಕ್ಕಾಗುತ್ತೆ, 7 ಮೆಂಬರ್ ಕಮಿಟಿ ಇಟ್ಟು ಕಮಿಟಿಯಲ್ಲಿ ಪಾಸ್ ಮಾಡಿ ಕೊಡ್ತಿದ್ದು. ಅಂದರೆ ನಾನು ಇದನ್ನು ಮಾಡಿದಾಗ ತಪ್ಪು ಯಾರ ಮೇಲೆ ಬರುತ್ತೆ, ಇವ್ರ ಮೇಲೆ ಬರುತ್ತೆ ಅನ್ನೋ ಇದಕ್ಕೋಸ್ಕರ ಅವರು ಅದನ್ನು 7 ಮೆಂಬರ್ ಕಮಿಟಿ ಅಂತ ಮಾಡಿದ್ದಾರೆ. ಅದು ಕೂಡ ಈಗಾಗಲೇ ನಾನು ಹೇಳುವ ಪ್ರಕಾರದಲ್ಲಿ ನಮ್ಮ ಒಂದು ಮಾಹಿತಿ ಪ್ರಕಾರ ಅದಕ್ಕೆ ಅಂದರೆ ಒಂದು ಸರ್ಕಾರ ಚೇಂಜ್ ಆದಾಗ ಅದಕ್ಕೆ ವಾಯ್ದೆ ಎಲ್ಲ 3 ವರ್ಷ ಹೀಗಿರ್ತದೆ. ಅದರಲ್ಲಿ ಏನಾಗ್ತಿದೆ ಅಂತ ಹೇಳಿದರೆ, ನಾನು ಕೇಳುವುದಷ್ಟೇ, 7 ಮೆಂಬರ್ ಕಮಿಟಿಯಲ್ಲಿ ನಿರ್ಧಾರವೇ ಅಂತಿಮ ನಿರ್ಧಾರ. ಅದು ಯಾರಿಂದ ಅಂತ ಹೇಳಿದರೆ, ಅಲ್ಲಿ ಒಂದು 7 ಮೆಂಬರ್ ಕಮಿಟಿಯಲ್ಲಿ ದಿನೇಶ್ ಸುವರ್ಣ ಅಂತಿದ್ದಾರೆ. ಅವರ ಹೇಳಿದ ಮಾತೇ ವೇದವಾಕ್ಯ. ಅಂದರೆ ಜಿಲ್ಲಾಧಿಕಾರಿಯವ್ರು ಮಾತಾಡಿದ್ದಿಲ್ಲ, AC ಅವ್ರು ಮಾತಾಡಿದ್ರು, SP ಅವ್ರು ಕೂತ್ರು, ಅವರ ಮಾತಿಲ್ಲ. ಇವರು ಏನು ಮಾತಾಡ್ತಾರೆ ಅದೇ ಆಗ್ತದೆ. ಈಗ ಹೊಳೆಯಲ್ಲಿ ಸರ್ವೆ ಮಾಡುವಾಗ ಸಿವಿಲ್ ಸೊಸೈಟಿಯಲ್ಲಿ ಇರುವಂಥ 7 ಮೆಂಬರ್ ಕಮಿಟಿಯವನು ಹೊಳೆ ಸರ್ವೆ ಮಾಡಲಿಕ್ಕೆ ಬರಲಿಕ್ಕೆ ಉಂಟಾ? ಈಗ ಹೊಳೆಯಲ್ಲಿ ಸರ್ವೆ ಮಾಡೋರು NITK ಅವರು, CRZ ಅವರು, ಪೊಲ್ಯೂಷನ್ ಡಿಪಾರ್ಟ್ಮೆಂಟ್ ಅವರು, ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಥ 2 ಇಲಾಖೆಗಳಿದೆ. ಇವರು ಬಂದು ಸರ್ವೆ ಮಾಡಬೇಕು ಬಿಟ್ಟರೆ ಸಿವಿಲ್ ಸೊಸೈಟಿ ಅನ್ನೋನು ಅಲ್ಲಿ ಹೋಗಿ ಸರ್ವೆ ಮಾಡುವಂಥ ಅಗತ್ಯತೆ ಇಲ್ಲ. ಯಾರಾದರೂ ಪಬ್ಲಿಕ್ ಆಕ್ಷೇಪ ಇದ್ದಾಗ ಅವರು ಬಂದು ನೇರವಾಗಿ ಅಲ್ಲಿ ಆಕ್ಷೇಪ ಮಾಡ್ಬೋದು. ಹೀಗೀಗ ನಮಗಿಲ್ಲಿ ತೆಗಿಬಾರ್ದು ಸ್ವಾಮಿ, ನಾವಿಲ್ಲಿ ಮೊಳೆ ಇಡ್ತೇವೆ, ನಮ್ಮದು ಮೀನನ್ನು ಬಂದು ನಾವು ಇದು ಮಾಡ್ತೇವೆ, ಅಥವಾ ನಾವಿಲ್ಲಿ ಬಲೆ ಹಾಕ್ತೇವೆ ಮೀನು ಹಿಡಲಿಕ್ಕೆ, ಇಂಥದ್ದು ಏನಾದ್ರು ಸಮಸ್ಯೆ ಇದ್ದಾಗ ಅಲ್ಲಿ ನೀವು ಹೋಗಬೇಡಿ. ಈಗ ಏನಾಗಿದೆ ಅಂತ ಹೇಳಿದರೆ, ಯಾರದೋ ಒಂದು ಡೈರೆಕ್ಷನಿಗೆ ಇವರು ಅಲ್ಲಿ ಒಂದು ಈಗ ಇನ್ನೊಂದು ಇದು ಮಾಡಿದ್ದಾರೆ ಅಂತ ಹೇಳಿದರೆ, ಒಂದು ಬೆಲ್ಟಲ್ಲಿ BJP ಬೆಲ್ಟ್ ಇದೆ. ಆ BJP ಬೆಲ್ಟ್ ಇರುವಂಥ ಜಾಗದಲ್ಲಿ ಸರ್ವೆ ಮಾಡಲಿಲ್ಲ. ಈಗ ನೇರ ನಾನು ಹೇಳ್ತಾ ಇದ್ದೀನಿ, ಮೊನ್ನೆ ಕೂಡ ನಿಮ್ಮ ವೇದಿಕೆಯಲ್ಲಿ ಕೂತಾಗ ನಾನು ಹೇಳಬೇಕಿತ್ತು. ಇಲ್ಲಿ ಇನ್ನೊಂದು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಈ ಸೈಡಲ್ಲಿ ಇನ್ನೊಂದು BJP ಟೀಮ್ ಉಂಟು,
ಅಂದರೆ BJP ಕಾಂಗ್ರೆಸ್ ಅಲ್ಲಿ ಏನಿದೆ ಇದನ್ನೆಲ್ಲ ಅವರು ಹುಡುಕಿ ಮಾಡ್ತಾ ಇದ್ದಾರೆ. ಒಂದು ಪೂರ್ವ ತಯಾರಿ ಷಡ್ಯಂತ್ರ. ಯಾಕಂದರೆ ಅವರು ಈ ಹಿಂದೆ ಈ ಭಾಗದಲ್ಲಿ ಉಡುಪಿ ಜಿಲ್ಲೆಯಲ್ಲಿ 165 ಲೈಸೆನ್ಸ್ ಅನ್ನೋದು ಕೊಟ್ಟಿದ್ದಾರೆ. ಆ 165 ಲೈಸೆನ್ಸ್ ಈ ಹಿಂದಿನ ಸಾಲಲ್ಲಿ ಕೊಟ್ಟಂಥ ಲೈಸೆನ್ಸನ್ನು ಈಗ ಕೊಡಬೇಕಾದ್ರೆ ಇವರು ಯಾಕೆ ವಿಳಂಬ ಮಾಡ್ತಾ ಇದ್ದಾರೆ? ಮಂಗಳೂರಿನಲ್ಲಿ ಚಾಲುಂಟು, ಕಾರವಾರದಲ್ಲಿ ಚಾಲುಂಟು, ಹಾಗಾದರೆ ಉಡುಪಿಯಲ್ಲಿ ಮಾತ್ರ ಇದೆ ಯಾಕೆ ಕೇಳೋದು ನಾನು. ಈಗ ಇದು ಯಾಕೆ ಕೇಳೋದು? ಯಾಕಂದರೆ ಒಂದು 7 ಮೆಂಬರ್ ಕಮಿಟಿಯಲ್ಲಿರುವಂಥ ದಿನೇಶ್ ಅವರನ್ನು ಹಿಡ್ಕೊಂಡು ಅದರ ಹಿಂದೆ ಬೇರೆ ಕಾಣದ ಕೆಲವು ಕೈಗಳು ಇದರ ಹಿಂದೆ ಕೆಲಸ ಮಾಡ್ತಾ ಇದೆ. ಈಗ ನೀವು ಹೇಳಿದೆ ಜಿಲ್ಲಾಧಿಕಾರಿಯವರ ಮೇಲೆ ಒತ್ತಡ ಇದೆ, ಇರ್ಬೋದು, ಒತ್ತಡ ಇದೆ ಅವರಿಗೆ, ಅವರು ಅಲ್ಲಿ ನಿಸ್ಸಹಾಯಕರಾಗಿದ್ದಾರೆ ಮಾಡಬೇಕಂತೇಳಿ. ಈಗ ಕೂಡ ನಾನು ಕೇಳ್ತಾ ಇದ್ದೇನೆ ಜಿಲ್ಲಾಧಿಕಾರಿಗೆ ಒಂದು ಮಾತು ಹೇಳ್ತಾ ಇದ್ದೇನೆ, KCZM ಇಂದ ಈಗ ಹೋಗಿದೆ ಫೈಲ್ ಬಿಟ್ಟರೆ ಇನ್ನೂ ಕೂಡ KCZMಗೆ ಹೋಗಲಿಲ್ಲ, ಹೋಗಿದೆ ಅಂತ ಹೇಳ್ತಾರೆ. ಈಗ ಸ್ಟೇಟ್ ಕಮಿಟಿಗೆ ಬರೆದಿದ್ದಾರೆ, ಸೆಂಟ್ರಲ್ ಕಮಿಟಿ ಬರೆದಿದ್ದಾರೆ. ಅದೇ ರಘುಪತಿ ಭಟ್ರು ಹೋಗಿ ಎಲ್ಲವನ್ನು ಮಾಡ್ಕೊಂಡು ಬಂದು ಇವತ್ತೊಂದು ಜಿಲ್ಲಾಧಿಕಾರಿ ಅವರಿಗೆ ಕೊಟ್ಟಿದ್ದಾರೆ. ಎಲ್ಲದು ಸ್ಟೇಟಿಂದ ಇರ್ಬೋದು, ಸೆಂಟ್ರಲ್ ಎಲ್ಲ ಕೂಡ ಕೆಲಸ ಎಲ್ಲ ಕೂಡ ಎಲ್ಲಿ ಏನೆಲ್ಲ ಕ್ಲಿಯರೆನ್ಸ್ ಬೇಕು ಎಲ್ಲ ಕ್ಲಿಯರೆನ್ಸ್ ಮಾಡಿ ತಂದು ಕೊಟ್ಟಿದ್ದಾರೆ. ಈಗ ಜಿಲ್ಲಾಧಿಕಾರಿಯವರಿಗೆ ಮಾಡಬೇಕಾದ್ರೆ ಏನು ಸಮಸ್ಯೆ? ಈಗ KCZM ಅಂತೇಳಿ ಎಲ್ಲ ಕಡೆ ಸ್ಯಾನ್ ಮಾನಿಟರಿಂಗ್ ಕಮಿಟಿ ಬಂತು. ಮೊನ್ನೆತ್ಲೆ KCZM ಅವರು ಬಂದು ಹೊಳೆ ಸರ್ವೆ ಮಾಡಿದರು. ಸ್ವರ್ಣ ನದಿ, ಸೀತಾ ನದಿ, ಪಾಪನಾಶಿನಿ ಎಲ್ಲ ಸರ್ವೆ ಆಗಿದೆ. ಆದರೆ ಈಗ ಮತ್ತೆ ಪುನಃ ಕೂಡ ಇನ್ನೂ ಕೂಡ CRZ ಎನ್ವಾಲ್ಮೆಂಟ್ ಆಫೀಸರ್ ಕೈಗೆ ಫೈಲ್ ಹೋಗಲಿಲ್ಲ. ಹಾಗಾದರೆ ಇವರು ಯಾವ ಹೊತ್ತಿಗೆ ಮರಳು ಕೊಡ್ತಾರೆ? ಸಮಸ್ಯೆ ಆಗಿದೆ ಅದೇ. ಈಗ ಇನ್ನೂ ಕೂಡ ಇವರು ಮರಳು ಕೊಡಲಿಲ್ಲ ಅಂತ ಹೇಳಿದರೆ ಕಣ್ಣೀರಲ್ಲಿ ಉಡುಪಿ ಜಿಲ್ಲೆ ಕೈ ತೊಳಿತಾ ಇದೆ. ಕಣ್ಣೀರಲ್ಲಿ ದಿನನಿತ್ಯದ ಕತೆ ಅನ್ನೋದೊಂದು ಕಣ್ಣೀರಾಗ್ತುಂಟು. ಯಾಕಂದರೆ ಈಗಾಗಲೇ ಒಂದು ಫೋನ್ ಬಂತು ನನಗೆ, ನನ್ನ ಗಂಡ ಏನೋ ನಿನ್ನೆಯಿಂದ ಮನೆ ಬರಲಿಲ್ಲ ಅಂತೇಳಿ. ಆಗ ನನ್ನ ಗಂಡ ಮನೆ ಬರಲಿಲ್ಲ ಅಂತ ಹೇಳಿದಾಗ ಏನಾಯ್ತಪ್ಪ ಅಂತ, ಅವನು ಲಾರಿ ಹಾಕಿದ್ದಾನೆ, ಶ್ರೀರಾಮ್ ಫೈನಾನ್ಸ್ ಅವರು ಮನೆ ಬಂದಿದ್ದಾರೆ. ಈಗ ಶ್ರೀರಾಮ್ ಫೈನಾನ್ಸ್ ಅವರು ಮನೆ ಬಂದಾಗ ಲಾರಿ ಕಟ್ಟಲಿಲ್ಲ, ಲಾರಿಯಲ್ಲಿ ಉಂಟು ಕೇಳ್ತಾರೆ, ಕಂತು ಕಟ್ಟಿದ್ರೆ ಅವ್ರು ಬಿಡ್ತಾರಾ? ಅದಕ್ಕೆ ನಾನು ಹೇಳಿದೆ ಶ್ರೀರಾಮ್ ಫೈನಾನ್ಸ್ ಇರಲಿ, ನಾನೊಂದು TV ಮಾಧ್ಯಮದಲ್ಲಿ ನನ್ನೊಂದು ಮನವಿ ಹೇಳಿ ಕೇಳ್ತಾ ಇದ್ದೇನೆ, ಯಾವ ಲಾರಿಯವರಿಗೆ ಆಗಿರಲಿ ಅಥವಾ ಯಾವ ಲಾರಿ ಯಾವ ಬ್ಯಾಂಕಲ್ಲಿ ಸಾಲ ತಗೊಂಡಿರಲಿ ಅವರಿಗೆ ದಯಮಾಡಿ ಈ ಒಂದು ತಿಂಗಳು, ಜನವರಿ ಅಲ್ಲ ಫೆಬ್ರವರಿ 1 ತಿಂಗಳಷ್ಟು ಅವಕಾಶ ಅವ್ರಿಗೆ ಕೊಡಬೇಕು. ಯಾಕಂತ ಹೇಳಿದರೆ ಇನ್ನೂ ಚಾಲ ಆಗಲಿಲ್ಲ ಅಂತ ಆದರೆ ನಾವು ಲಾರಿಯನ್ನು ತಂದು ಸೆಲೆಂಡರ್ ಮಾಡ್ತೇವೆ. ಯಾರು ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಾರೆ, ಶ್ರೀರಾಮ್ ಫೈನಾನ್ಸ್ ಇರ್ಬೋದು, ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ ಇರ್ಬೋದು, ಅವರಲ್ಲಿ ಒಂದು ಮನವಿ ನಂದು ಏನಂತ ಹೇಳಿದರೆ ಬರುವ ತಿಂಗಳ ತನಕ ಅವಕಾಶ ನಮ್ಗೆ ಕೊಡಬೇಕು ಲಾರಿಯವರಿಗೆ. ಯಾಕಂದರೆ ಸಾಯುವ ಪರಿಸ್ಥಿತಿಯಲ್ಲಿ ಇರುವವನೊಬ್ಬನು ಫೋನ್ ಮಾಡಿದ್ದಾನೆ, ನನ್ನ ಗಂಡ ಹೀಗೀಗಾಗಿದೆ ಅಂತೇಳಿ. ಆ ಹೆಂಗಸಿನ ಕಣ್ಣೀರ ಕತೆ ಕೇಳುವಾಗ ಅಣ್ಣ ಯಾವಾಗ ಚಾಲ, ಯಾಕಂದರೆ ಉಡುಪಿ ಜಿಲ್ಲೆಯಲ್ಲಿ ಹೊಯ್ಗೆ ಅಂತ ಹೇಳಿದರೆ ನಮ್ಮ ಹತ್ರ ಕೇಳ್ತಾರೆ ಏನಾಗಿದೆ ಅಂತ. ಯಾಕಂದರೆ ಇಲ್ಲಿ ಏನು ಆಗ್ತಿದೆ ಅಂತ ಸ್ವಲ್ಪ ಮಾಹಿತಿ ನಮ್ಗೆ ಗೊತ್ತಿದೆ. ಆ ಮಾಹಿತಿಯನ್ನು ಕೇಳ್ಕೊಂಡು ಅಣ್ಣ ಏನು ಮಾಡೋದು, ಬದುಕುದಾ, ನಾನು ಲಾರಿ ನನ್ನ ಮನೆಯವರು ಶ್ರೀರಾಮ್ ಫೈನಾನ್ಸ್ ಅವರು ಬರ್ತಾ ಇದ್ದಾರೆ ಅಂತ. ಅದಕ್ಕೆ ನಾನು ಪ್ರತಿಯೊಂದು ಫೈನಾನ್ಸ್ ಆಗಲಿ ರಾಷ್ಟ್ರೀಕೃತ ಬ್ಯಾಂಕ್ ಆಗಲಿ ಅವ್ರ ಹತ್ರ ಒಂದು ಮನವಿ ಅಂತ ಹೇಳಿದರೆ ಅವರಿಗೆ ಈ ಫೆಬ್ರವರಿ ತನಕ ಒಂದು ಅವಕಾಶ ಕೊಡಬೇಕು. ಫೆಬ್ರವರಿ ತನಕ ಯಾರ ಮನೆಗೂ ಯಾರು ಹೋಗಬೇಡಿ ದಯವಿಟ್ಟು, ಜನಗಳ ಇದು. ಯಾಕಂದರೆ ಊರು ಬಿಟ್ಟು ಹೋದವರಿದ್ದಾರೆ. ಈಗ ಈ ಭಾಗದಲ್ಲಿರುವ ಜನಗಳು ಕೆಲಸ ಮಾಡಲಿಕ್ಕೆ ಆಗದೆ ಲಾರಿ ಒಬ್ಬನಿಗೆ ಕೊಟ್ಟು ನರ್ಸ್ಲಿಕ್ಕೆ ಕೊಟ್ಟು ಬಾಂಬೆಗೆ ಬೇರೆ ಕೆಲಸ ಮಾಡ್ಲಿಕ್ಕೆ ಹೋಗಿದ್ದಾರೆ. ಇಲ್ಲಿ ಕೆಲಸ ಮಾಡಿದರೆ ಕೇಳ್ತಾರೆ, ಏನು ಮಾರಿ ನಿನ್ನ ಹತ್ರ ಲಾರಿ ಉಂಟು, ನಿನಗೆ ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗಲಿಲ್ವಾ ಕೇಳ್ತಾರೆ. ಅದಕ್ಕೆ ಅವರಿದ್ರು ಅವ್ನು ಮರ್ಯಾದೆ ಹೋಗೋದು ಬೇಡ ಅಂತ ಬಾಂಬೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಕೆಲವೊಂದು 100 ಘಟನೆಗಳಿವೆ. ಇದನ್ನು ಎಚ್ಚೆತ್ತುಕೊಳ್ತಿದ್ರೆ ಕಣ್ಣೀರ ಕಥೆಯಲ್ಲಿ ಇಡೀ ಉಡುಪಿ ಜಿಲ್ಲೆಯವರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಯಾಕಂದ್ರೆ ದಿನನಿತ್ಯ ಬೆಳಿಗ್ಗೆ ಹೋದವ ಮೇಸ್ತ್ರಿ ಇರ್ಬೋದು, ಮನೆ ಬರುವಾಗ ಏನು ತರದಿದ್ರೆ ಹೇಗೆ ಸ್ವಾಮಿ ಅವ್ರ ಜೀವನ ಹೋಗ್ತದೆ? ಅದೇ ರೀತಿಯಲ್ಲಿ ನೋಡೋದಾದರೆ ನೀವು ನಾಡ್ದು 28ಕ್ಕೆ ಪ್ರತಿಭಟನೆಯನ್ನು ಮಾಡ್ತೇವೆ, ಉಗ್ರ ರೂಪದ ಒಂದು ಹೋರಾಟವನ್ನು ಮಾಡ್ತೇವೆ, ಮರಳುಗಾರಿಕೆ ಮತ್ತೆ ಸಿಗುವವರೆಗೂ ಕೂಡ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳಿದ್ರಿ. ಹಾಗಾದರೆ ಇಷ್ಟೊಂದು ಸಾಲು ಪ್ರತಿಭಟನೆಗಳಾಗಿದೆ, ಹಾಗಾದರೆ ಮುಂದಿನ ಬಾರಿ ಒಂದು ಪ್ರತಿಭಟನೆಯು ಕೂಡ ಯಶಸ್ವಿ ಆಗುತ್ತಾ ಅಂತ? ಅದು ಯಾವುದಕ್ಕೂ ಸ್ಪಂದಿಸಿದಂಥ ಒಂದು ಜಿಲ್ಲಾಡಳಿತ ಅಥವಾ ರಾಜಕೀಯ ನಾಯಕರು, ರಾಜಕೀಯ ಮುಖಂಡರುಗಳು, ರಾಜ್ಯ ಸರ್ಕಾರ ಇದಕ್ಕೆ ಸ್ಪಂದಿಸುತ್ತಾ ಅಂತ? ಖಂಡಿತವಾಗಿ ನೀವು ಹೇಳೋ ಪ್ರಶ್ನೆ ಸರಿ ಇದೆ. ಯಾಕಂತ ಹೇಳಿದರೆ ಹಲವಾರು ಬಾರಿ ನಾವು ಹೋರಾಟಗಳನ್ನು ಮಾಡಿ ಅದನ್ನು ವಾಪಸ್ ತೆಗೆದುಕೊಂಡು ಮತ್ತೆ ಅವರು ಯಾರಾದರೂ ಬಂದು ನಮಗೆ ಮನವೊಲಿಸಿ ಮೊನ್ನೆ ನೋಡಿ DC ಆಫೀಸ್ನಲ್ಲಿ 8 ದಿವಸಗಳ ಒಂದು ನಿರಂತರ ಒಂದು ಹೋರಾಟವನ್ನು ಮಾಡಿದ್ವಿ, ಸತ್ಯಾಗ್ರಹ. ಅದರಲ್ಲಿ ಗಣಿ ಮಿನಿಸ್ಟರ್ ಅವರ ಚೀಫ್ ಸೆಕ್ರೆಟರಿ ಅವರು ರಾಜೇಂದ್ರ ಕಟಾರಿ ಅವರು ಬಂದು ಹೇಳಿದರು, ನಿಮ್ಮ ಇಷ್ಟು ದೊಡ್ಡ ಸಮಸ್ಯೆಗಳಿದ್ದದ್ದು ನನಗೆ ಗೊತ್ತಿಲ್ಲ, ನಾನು ಕೂಡ 15 ದಿವಸ ಒಳಗೆ ನಾವು ಮರಳುಗಾರಿಕೆ ಪ್ರಾರಂಭ ಮಾಡುವಲ್ಲಿ ನಾನು ಪ್ರಯತ್ನ ಮಾಡ್ತೇನೆ, ಒಂದು ವೇಳೆ 15 ದಿವಸದಲ್ಲಿ ಆಗದಿದ್ದಲ್ಲಿ ನಾನು ಕೂಡ ಬಂದು ನಿಮ್ಮೊಟ್ಟಿಗೆ ಹೋರಾಟದಲ್ಲಿ ಕೂತ್ಕೊಳ್ತೇನೆ ಅನ್ನೋ ಒಂದು ಭರವಸೆಯನ್ನು ನೀಡಿದರು. ಅದಲ್ಲದೆ ಆ ಪ್ರತಿಭಟನೆಯಲ್ಲಿ ನಿರತರಾಗಿದ್ದ ಸಂದರ್ಭದಲ್ಲಿ ನಮ್ಮ DC ಅವರು ರಾಜ್ಯ ಸರ್ಕಾರಕ್ಕೊಂದು ಪತ್ರ ಬರೀತಾರೆ, ನಾನು 2011ರ ಪೂರ್ವದವರಿಗೆ ನಾನು ಪರ್ಮಿಟ್ ಕೊಡಬೇಕಾ ಅಥವಾ 2018ರವರೆಗೆ ನಾನು ಕೊಡಬೇಕಾ ಅಂತೇಳಿ. ಯಾಕಂತ ಹೇಳಿದರೆ 2011ರ ಪೂರ್ವದಲ್ಲಿ ಮಾಡಿದವರು ಇವರ ಲೆಕ್ಕದಲ್ಲಿ ಸಕ್ರಮ ಅಂತೇಳಿ, 2018ರಲ್ಲಿ ಮಾಡಿದವರು ಇವರು ಅಕ್ರಮ ಅಂತೇಳಿ ಇವರ ಒಂದು ಇದುಂಟು.
ಮೆಂಟಾಲಿಟಿ ಉಂಟು. ಆ ಮೆಂಟಾಲಿಟಿ ಪ್ರಕಾರ ಏನಾಗಿದೆ ಅಂತ ಹೇಳಿದರೆ ಅಲ್ಲಿ ಈ 170 ಜನರಿಗೆ ಇದೇ ಡಿ ಸಿ ಅವರು ಇದಕ್ಕಿಂತ ಮೊದಲು ಪರ್ಮಿಟ್ ಕೊಟ್ಟಿದ್ದಾರೆ. ಈಗ ನಾವು 170 ಜನರಿಗೆ ನಾವು ಪರ್ಮಿಟನ್ನು ಕೇಳ್ತಾ ಇದ್ದೇವೆ. ಅಂಥ ಸಂದರ್ಭದಲ್ಲಿ ಇವರು ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರ ಬರೀತಾರೆ, 2011 ಪೂರ್ವದವರಿಗೆ ಕೊಡಬೇಕಾ 18ರಿಗೆ ಕೊಡಬೇಕಾ ಅಂತೇಳಿ. ಆಗ ರಾಜ್ಯ ಸರ್ಕಾರದವರು ಅಲ್ಲಿ ಗಲಿಬಿಲಿ ಆಗ್ತಾರೆ. ಗಲಿಬಿಲಿ ಆದ ತಕ್ಷಣ ಎಂತ ಮಾಡ್ತಾರೆ, 2011 ಪೂರ್ವದ ಲೀಗಲ್ ಮಾಡುವವರಿಗೆ ನೀವು ಕೊಡಿ, ಅದರ 18ರ ನಂತರದಲ್ಲಿ ನಾನು ಕೇಂದ್ರ ಸರ್ಕಾರಕ್ಕೆ ನಾವು ಬರಿತೇವೆ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಬರೀತಾರೆ. ಅಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಕೂಡ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅವರು ಬರೆದ ಪತ್ರದಲ್ಲಿ ಏನಿದೆ ಅಂತ ಹೇಳಿದ್ರೆ, ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಮರಳುಗಾರಿಕೆ ಮಾಡುವಂಥ ಕಾಸ್ಟ್ ಆಗಲಿ ಕಮ್ಯುನಿಟಿ ಆಗಲಿ ಇಲ್ಲ ಅಂತೇಳಿ ಬರೀತಾರೆ. ಅದನ್ನು ನೋಡಿದರೆ ಯಾವುದೇ ಒಂದು ಅಧಿಕಾರಿಯು ಪತ್ರ ನೋಡಿ ಉಡುಪಿ ಜಿಲ್ಲೆಯ ಮರಳುಗಾರಿಕೆಗೆ ಅನುಮತಿ ಕೊಡ್ತಾ ಇಲ್ಲ. ಯಾಕಂತೇಳಿದ್ರೆ ಅಲ್ಲಿ ಮರಳುಗಾರಿಕೆ ಮಾಡುವವರೇ ಇಲ್ಲ ಅಂತ, ಕಮ್ಯುನಿಟಿ ಇಲ್ಲ ಅಂತ ಹೇಳಿ ಬರದ ತಕ್ಷಣ ಅದನ್ನು ಎಂತ ಮಾಡಿದ್ದಾರೆ ಅಂತೇಳಿ ನಮ್ಮ ಮಾನ್ಯ ರಘುಪತಿ ಭಟ್ರವರು 2-3 ಸಲ ಡೆಲ್ಲಿಗೆ ಹೋಗಿ ಅದರ ಬಗ್ಗೆ ಎಲ್ಲ ಚರ್ಚೆ ಮಾಡಿ ಅದನ್ನು ಕೇಂದ್ರ ಸರ್ಕಾರದಿಂದ ಏನು ಇವರು ಕಳಿಸಿದ್ದಾರೆ ಅದನ್ನು ಸರಿ ಮಾಡಿಕೊಂಡು ಬಂದಿದ್ದಾರೆ. ಅದಕ್ಕೆ ಸಹಕಾರ ತುಂಬ ಜನ ಸಹಕಾರ ನೀಡಿದ್ದಾರೆ ಅಲ್ಲಿ ಕೇಂದ್ರದಿಂದ. ಅದನ್ನು ತಂದು ಅದುವರೆಗೆ ನಮ್ಮ ಜಿಲ್ಲಾಡಳಿತ ಏನು ಹೇಳ್ತಾ ಇತ್ತು ಅಂತ ಹೇಳಿದ್ರೆ, ಇದು ನಮ್ಮ ಸಮಸ್ಯೆ ಅಲ್ಲ, ಇದು ಕೇಂದ್ರದ ಸಮಸ್ಯೆ ಅಂತೇಳಿ ಕೇಂದ್ರದಿಂದ ಕ್ಲಿಯರ್ ಮಾಡ್ಕೊಂಡು ಬಂದು ರಾಜ್ಯಕ್ಕೆ ಬಂದು 1.5 ತಿಂಗಳಾದರೂ ಸಹ ರಾಜ್ಯದಲ್ಲಿ ಕೇಂದ್ರದಿಂದ ಬಂದಿದೆ, ನಮ್ಮದು ಯಾವುದು ಸಮಸ್ಯೆ ಇಲ್ಲ, ಇದು ಏನಿದ್ರು ರಾಜ್ಯ ಸರ್ಕಾರಕ್ಕೆ ಬಿಟ್ಟದ್ದು ಅಂತೇಳಿ. ರಾಜ್ಯ ಸರ್ಕಾರಕ್ಕೆ ಬಂದು 1.5 ತಿಂಗಳಾಗಿದೆ. ನಾವು 2 ಸಲ ಬೆಂಗಳೂರಿಗೆ ಹೋಗಿ ಅದರ ಬಗ್ಗೆ ಚರ್ಚೆ ಮಾಡಿದ್ದೇವೆ, ಮೀಟಿಂಗ್ ಮಾಡಿದ್ದೇವೆ, ಎಲ್ಲ ಮಾಡಿದೆ ಸಹ. ಇನ್ನು 2 ದಿವಸದಲ್ಲಿ ಮಾಡ್ತೇವೆ, 3 ದಿವಸದಲ್ಲಿ ಸಬ್ ಕಮಿಟಿಯ ಒಂದು ಮೀಟಿಂಗನ್ನು ಕರಿತೇವೆ, ನಾವು ಅದನ್ನು ಸರಿ ಮಾಡಿ ಕೊಡ್ತೇವೆ ಅಂತ ಹೇಳಿದ್ರು ಸಹ ಇನ್ನೂ ಕೂಡ ಅದನ್ನು ಮಾಡಲಿಲ್ಲ. ಈಗ ನಾವು ಹೇಳೋದು ಕೇಂದ್ರದ ಮೇಲೆ ದೂರ ಯಾಕೆ ಆಯಿತು, ಆಮೇಲೆ ಜಿಲ್ಲೆ ಇದು ರಾಜ್ಯದ ಮೇಲೆ ದೂರ ಹಾಕಿದ್ರು. ಈಗ ಜಿಲ್ಲೆ ಎಲ್ಲ ಸರಿಯಾಗಿ ಜಿಲ್ಲೆಗೆ ಬಂದಿದೆ. ಜಿಲ್ಲೆಗೆ ಬಂದು 11 ದಿವಸಗಳಾಗಿದೆ. 11 ದಿವಸಗಳಲ್ಲಿ ಈ ಮರಳುಗಾರಿಕೆ ಪ್ರಾರಂಭ ಮಾಡಲಿಕ್ಕೆ ಅವರು ಯಾಕೆ ಕೊಡಲಿಲ್ಲ ಅಂದರೆ, ನಮ್ಮ ಹೋರಾಟ ನೀವು ಹೇಳಿದ್ರಿ ಈಗ ಅದನ್ನು ಇನ್ನು ಕೈ ಬಿಡುವ ಈ ಪ್ಲ್ಯಾನ್ನಲ್ಲಿ ಇಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ನಾನು ಹೇಳಿದ್ದೇನೆ, 170 ಜನರಿಗೆ ಮರಳುಗಾರಿಕೆ ಪ್ರಾರಂಭ ಆಗುವವರೆಗೆ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಾವು ಮಾಡ್ತಾ ಇದ್ದೇವೆ. ಯಾವುದೇ ಒಂದು ರೀತಿಯ ಮನೆ ಒಲಿಸುವ ತಂತ್ರಕ್ಕೆ ನಾವು ಬಗ್ಗುವುದಿಲ್ಲ. ಈಗ ನೋಡಿ, ನಾವು ಇದಕ್ಕಿಂತ ಮೊದಲು ಕೆಲವು ಉಪವಾಸ ಸತ್ಯಾಗ್ರಹ ಮಾಡಿದ್ದೇವೆ ಮರಳಿಗಾಗಿ ಉಪವಾಸ ಸತ್ಯಾಗ್ರಹ ಮಾಡುವ ದಿನ ಬರುವಾಗ ಬೆಳಗಿನ ಪೇಪರ್ನಲ್ಲಿ ಇರ್ತದೆ, ನಾವು 3 ದಿವಸದಲ್ಲಿ ಮರಳುಗಾರಿಕೆ ಕೊಡ್ತೇವೆ, ನಾವು 2 ದಿವಸದಲ್ಲಿ ಮರಳುಗಾರಿಕೆಗೆ ಆಸ್ಪತ್ರೆ ಕೊಡ್ತೇವೆ ಅಂತೇಳಿ. ಈಗ ನಮ್ಮ ಈ ನಾಳಿನ 28 ತಾರೀಕಿನ ನಂತರದ ಹೋರಾಟದಲ್ಲಿ ಏನಂತ ಹೇಳಿದ್ರೆ, ನಾವು ಹೋರಾಟವನ್ನು ಕೈ ಬಿಡಬೇಕಾದ್ರೆ 170 ಜನರಿಗೆ ಪರ್ಮಿಟ್ ಕೊಡ್ತೇವೆ, ಭರವಸೆ ಅಲ್ಲ, ಆ ಪರ್ಮಿಟನ್ನು ಕೊಟ್ಟ ನಂತರವೇ ನಾವು ಅದನ್ನು ವಾಪಸ್ ತೆಗೆದುಕೊಳ್ತೇವೆ. ಇದು ಸತ್ಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಎಸ್ ವೀಕ್ಷಕರೇ, ನೀವೇ ನೋಡ್ತಾ ಇರುವಾಗೆ ಒಂದು ಮರಳುಗಾರಿಕೆ ವಿಚಾರವಾಗಿ ಅಥವಾ ಮುಂದೆ ನಡೀತಾ ಇರ್ತಕ್ಕಂಥ ಪ್ರತಿಭಟನೆ ವಿಚಾರವಾಗಿ ಮಾತಾಡ್ತಾ ಇದ್ದೇವೆ. ಈ ಒಂದು ಚರ್ಚೆಯನ್ನು ಮತ್ತೆ ಮುಂದುವರಿಸ್ತೇನೆ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಕರೆಂಟ್ ಅಫೇರ್ಸ್ಗೆ ಮತ್ತೆ ಸ್ವಾಗತ. ಮರಳಿನ ವಿಚಾರವಾಗಿ ಮತ್ತದೇ ರೀತಿಯಲ್ಲಿ ಜಿಲ್ಲಾಡಳಿತದ ಒಂದು ನಿರ್ಲಕ್ಷ್ಯದ ಕುರಿತಾಗಿ ಹೀಗೆ ಪ್ರತಿಯೊಂದರ ಕುರಿತಾಗಿ ಚರ್ಚೆಯನ್ನು ಮಾಡ್ತಾ ಇದ್ವಿ. ಈಗ ಸತ್ಯರಾಜ್ ಅವರೇ ಒಂದು ವಿಚಾರವನ್ನು ಕೇಳ್ತೇನೆ. ಈ ಒಂದು ಎಂಸ್ಯಾಂಡ್ನ ವಿಚಾರವಾಗಿ ಕೂಡ ಸಾಕಷ್ಟು ಗೋಲ್ಮಾಲ್ಗಳಾಗಿದೆ ಅಂತಕ್ಕಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅಂದರೆ ಎಂಸ್ಯಾಂಡ್ಗಳನ್ನು ತರುವಂಥದ್ದು, ಇಲ್ಲಿನ ಒಂದು ಮರಳುಗಾರಿಕೆಗೆ ಆಸ್ಪದ ಕೊಡದೆ ಎಂಸ್ಯಾಂಡ್ಗಳನ್ನು ಒಂದು ಕಟ್ಟಡ ನಿರ್ಮಾಣಗಳಿಗೆಲ್ಲ ಕಳಿಸುವಂಥದ್ದು, ಇದು ಅವಶ್ಯಕತೆ ಇದೆಯಾ ಅಂತ, ಇಲ್ಲಿನ ಒಂದು ಕರಾವಳಿಗೆ ಅವಶ್ಯಕತೆ ಇದೆಯಾ ಅಂತ? ನೋಡಿ, ಕರಾವಳಿ ಜಿಲ್ಲೆಗೆ ಈ ಒಂದು ಮರಳನ್ನೋದು ಈ ಹಿಂದಿನ ವರ್ಷದಲ್ಲಿ ಸ್ಟಾರ್ಟ್ ಮಾಡಿ ಎಂಸ್ಯಾಂಡನ್ನು ಮಾಡಿ ಅಂತೇಳಿ. ಈಗ ಎಂಸ್ಯಾಂಡ್ ಮಾಡಬೇಕಾದ್ರೆ ಅದರ ಹಿಂದೆ ಒಂದು ಬಲವಾದ ಷಡ್ಯಂತರ ಇದೆ. ಈಗ ಈ ಭಾಗದಲ್ಲಿ 3 ಜಿಲ್ಲೆ, ಕರಾವಳಿಯ 3 ಜಿಲ್ಲೆಯಲ್ಲಿ ಮರಳನ್ನು ನಿಲ್ಲಿಸುವುದು. ಮರಳನ್ನು ನಿಲ್ಲಿಸಿದಾಗ ಏನಾಗ್ತದೆ, ಎಂಸ್ಯಾಂಡನ್ನು ಮಾರ್ಕೆಟ್ ಆಗ್ತದೆ. ಈಗ ಎಂಸ್ಯಾಂಡನ್ನು ಮಾರ್ಕೆಟ್ ಆಗಬೇಕಾದ್ರೆ ಎಂಸ್ಯಾಂಡ್ ಪ್ಲಸ್ ಮಲೇಷ್ಯಾ ಸ್ಯಾಂಡ್ ಇದು ಎರಡನ್ನು ಈಗಾಗಲೇ ಬಂದು ಮಂಗಳೂರು ಪೋರ್ಟಲ್ಲಿದೆ. ಎಂಸ್ಯಾಂಡ್ ಬಿದ್ದಿದೆ, ಮಲೇಷ್ಯಾ ಸ್ಯಾಂಡ್ ಬಿದ್ದಿದೆ. ಈ ಮಲೇಷ್ಯಾ ಸ್ಯಾಂಡ್ ಪ್ಲಸ್ ಎಂಸ್ಯಾಂಡ್ ಇದು ಎರಡನ್ನೂ ಮಾರ್ಕೆಟಿಂಗ್ ಮಾಡಿ ಈ ಭಾಗದ 3 ಜಿಲ್ಲೆ, ಕರಾವಳಿಯ 3 ಜಿಲ್ಲೆಯಲ್ಲಿ ಮರಳುಗಾರಿಕೆನೇ ಮಾಡಬಾರ್ದು ಅನ್ನುವಂಥ ಒಂದು ಬಲವಾದ ಒಂದು ಕಾರಣ ಹಿಡ್ಕೊಂಡು
ಯಾವ ಯಾವ ಜಿಲ್ಲೆಗೆ ಯಾರ್ಯಾರನ್ನು ಬಿಡಬೇಕು ಅಂತ ಅದರ ಹಿಂದೆ ಒಂದು NGT ಕೋರ್ಟಿಗೆ ಹೋದಂಥ ವ್ಯಕ್ತಿ ಅವರ ಹತ್ರ ಡಾಕ್ಯುಮೆಂಟ್ ತೆಗೆದು ಈ ಒಂದು ಸಾಮಾನ್ಯ ಒಂದು ಜನರ ಹತ್ರ NGT ಕೋರ್ಟಿಗೆ ಹಾಕಿ ಆ ಕೋರ್ಟಲ್ಲಿ ನಮಗೆ ಸ್ಟೇ ಬಂದಾಗ ನಮ್ಮ ಮರಳುಗಾರಿಕೆ ನಿಂತಾಗ ಸ್ಯಾಂಡ್ ಮಾರ್ಕೆಟಿಂಗ್ ಆಗಿತ್ತು. ಇಲ್ಲದಿದ್ದರೆ ಸ್ಯಾಂಡ್ ಮಾರ್ಕೆಟಿಂಗ್ ಆಗೋದಿಲ್ಲ. ಮತ್ತು ಸ್ಯಾಂಡಿನ ಗುಣಮಟ್ಟ ಕೂಡ ನಾನು ಹೇಳ್ತೇನೆ. ಈಗ ನಾನು ನಿಮಗೆ ಒಂದು ಸ್ಲ್ಯಾಬ್ ಮಾಡ್ತೇನೆ ಸ್ಯಾಂಡಲ್ಲಿ ಒಂದು ಸ್ಲ್ಯಾಬ್. ಆ ಸ್ಯಾಂಡನ್ನು ಸ್ಲ್ಯಾಬ್ ಮಾಡಿ ನೀರಲ್ಲಿ ಕ್ಯೂರ್ ಮಾಡಲಿಕ್ಕೆ ಹೇಳ್ತೇನೆ. ಆಮೇಲೆ ಅದೇ ಪಕ್ಕದಲ್ಲಿ ಇನ್ನೊಂದು ನಾರ್ಮಲ್ ಆಗಿ ಸಿಕ್ಕಿದಂಥ ನೈಸರ್ಗಿಕದಲ್ಲಿ ಸಿಕ್ಕಿದಂಥ ಒಂದು ಮರಳನ್ನು ನಾನು ಸ್ಲ್ಯಾಬ್ ಮಾಡ್ತೇನೆ. ಆ ಎರಡೂ ಸ್ಲ್ಯಾಬನ್ನು ಏಕಕಾಲದಲ್ಲಿ ನೀರಿಗಿಟ್ಟು 1 ತಿಂಗಳು ಆ ಸ್ಲ್ಯಾಬನ್ನು ನೀರಿಗಿಡೋದು, ಈ ಸ್ಲ್ಯಾಬನ್ನು ನೀರಿಗಿಡೋದು. ಎರಡೂ ಸ್ಲ್ಯಾಬನ್ನು ನೀರಿಗಿಟ್ಟ ಮೇಲೆ ಆ 1 ತಿಂಗಳ ಮೇಲೆ ಆ ಸ್ಲ್ಯಾಬಿಗೆ ಹೈಡ್ರೋಲಿಕ್ಕಿಂದ ನೀವು ಪುಷ್ ಮಾಡಬೇಕು. ಸ್ಯಾಂಡಿಗೆ ಪುಷ್ ಮಾಡಿದಾಗ ಎಷ್ಟು ಸ್ಯಾಂಡ್ ಒಳಗೆ ಹೋಗ್ತದೆ ಅಂತೇಳಿ. ಆಗ ಸ್ಯಾಂಡ್ ಪುಷ್ ಮಾಡಿದಾಗ 1 ಇಂಚು ಒಳಗೆ ಹೋಗ್ತದೆ. ಈಚೆಯಿಂದ 1 ಇಂಚು, ಆಚೆಯಿಂದ 1 ಇಂಚು ಒಳಗೆ. ಅದೇ ರೀತಿಯಲ್ಲಿ ಇದನ್ನು ಪುಷ್ ಮಾಡಿದಾಗ ಅದು ಎಷ್ಟು ಹೋಗಬೇಕು ಅಷ್ಟೇ ಹೋಗಿ ನಿಂತು ಬಿಟ್ಟಿದೆ. ಯಾಕಂತ ಹೇಳಿದರೆ ಒಂದು ಕಲ್ಲು ಸಕ್ಕರೆ ಅಂತ ಹೇಳಿದರೆ ಏನಾಗ್ತದೆ, ಆ ಕಲ್ಲು ಸಕ್ಕರೆ ಹೊಡಿ ಮಾಡಿದಾಗ ಆ ಹೊಡಿಯಾದ ಹರಳಿಗೆ ಟೆಂಪರ್ ಇರುವುದಿಲ್ಲ. ಅದನ್ನು ಹೊಡಿ ಮಾಡ್ತಾರೆ ಇವರು. ಅದರಲ್ಲಿ ಟೆಂಪರ್ ಇಲ್ಲದೆ ಇರಲಿಕ್ಕೆ ಹೋಗಿ ಈ ಏನು ಗುಣಮಟ್ಟದ ಇವರು ಹಾಕಿ ಮಾಡ್ತಾರೆ ಅದು ಒಳಗೆ ಹೋಗ್ತದೆ. ಈಗ ನಾರ್ಮಲ್ ಆಗಿ ಮಣ್ಣು ತೊಳೆದಾಗಿ ಮರಳಾಗೋದು. ಈಗ ಘಟ್ಟದಲ್ಲಿ ಆಗಿದಂಥ ಮರಳನ್ನು ಮಣ್ಣು ತೊಳ್ಕೊಂಡು ಬಂದು ಮರಳಾಗಿ ಹೋಗಿ ಹೊಳೆಗೆ ಶೇಖರಣೆ ಆಗೋದು. ಅದನ್ನೋದು ಒಂದು ಹರಳಾಗಿರ್ತದೆ. ಅದು ಸಾಮಾನ್ಯವಾಗಿ ಒಂದು ನೀರಿಂದ ತೊಳೆದು ಒಂದು ಹರಳಾಗಿದ್ದು, ಕೆಸರೆಲ್ಲ ಹೋಗಿ ಅದರ ಹತ್ರದ ಇದ್ದಂಥ ಕೆಸರು ಹೋಗಿ ಹರಳಾಗಿದ್ದು. ಆ ಹರಳು ಪ್ಲಸ್ ಸಿಮೆಂಟ್ ಕೂತಾಗ ಮಾತ್ರ ಗಟ್ಟಿಯಲ್ಲಿ ನಿಲ್ತದೆ. ಯಾಕಂತ ಹೇಳಿದ್ರೆ ಆ ಹರಳ ಮೇಲೆ ಯಾವುದೇ ಒತ್ತಡ ಬೀಳಲಿಲ್ಲ. ಈಗ ಸ್ಯಾಂಡ್ ಅನ್ನೋದು ಕಲ್ಲು ಬಂಡೆಯನ್ನು ಡೈನಮಿಕ್ ಇಟ್ಟು ಇದು ಬ್ಲಾಸ್ಟ್ ಮಾಡಿ ಹೊಡೆಯುವಂಥದ್ದು. ಆಗ ಹೊಡೆದಾಗ ಆ ಕಲ್ಲಿಗೆ ಎಷ್ಟು ಟೆಂಪರ್ ಇರ್ತದೆ ಅಂತ ನೀವು ಲೆಕ್ಕ ಹಾಕಬೇಕು. ಆ ಕಲ್ಲಲ್ಲಿ ಏನು ಟೆಂಪರ್ ಇರ್ತದೆ ಅದು ಸ್ಪ್ರೆಡ್ ಆಗುವಾಗ ಅದು ಕಲ್ಲು ಸಕ್ಕರೆ ಥರ ಆಗಿರ್ತದೆ, ಬಟ್ ಅದು ಹೊಡಿ ಆಗಿರ್ತದೆ. ಈಗ ಸ್ಯಾಂಡ್ ಅಂತ ಹೇಳ್ತಾರೆ, ಅದರಲ್ಲೂ ಕೂಡ ಡಸ್ಟ್ ಕೂಡ ಮಿಕ್ಸ್ ಉಂಟು. ಈಗಾಗಲೇ ನೀವು ತುಂಬ ಕಡೆಯಲ್ಲಿ ಕಾಂಕ್ರೀಟ್ ರೋಡ್ ನೋಡಿರ್ಬೋದು. ಮೊನ್ನೆ ಒಂದು 15-20 ದಿನ ಹಾಕಿದ ಕಾಂಕ್ರೀಟ್ ಕೂಡ ಎದ್ದೋಗಿದೆ. ಯಾಕಂದ್ರೆ ಅದು ಏನು ಗುಣಮಟ್ಟದಲ್ಲ. ಇದಕ್ಕೆ ನಾನು ಇನ್ನೊಂದು ಹೇಳ್ತೇನೆ, ಇವತ್ತು ಉಡುಪಿಯಲ್ಲಿ ಇವತ್ತು ಕೋರ್ಟಿಗೆ ಹೋಗ್ತಾರೆ, ನಮ್ಮ ಮರಳಿನ ವಿಚಾರದಲ್ಲಿ NGTಗೆ ಹೋಗ್ತಾರೆ. ಇವತ್ತು ಸ್ಯಾಂಡ್ ಅನ್ನೋದು ಒಂದು ಘಟಕ ಇದೆ. ಎಲ್ಲೆಲ್ಲಿ ಸ್ಯಾಂಡ್ ಇದೆ ಆ ಪರಿಸರದಲ್ಲಿ ಆ ಧೂಳು ಅದೆಲ್ಲ ಹಾನಿಯಾಗುದಿಲ್ವಾ? ಅದರ ಬಗ್ಗೆ ಯಾಕೆ ಇವರು ಕೋರ್ಟಿಗೆ ಹೋಗೋದಿಲ್ಲ? ಯಾಕೆ ಅಂತ ಕೇಳ್ತೇನೆ. ಯಾಕೆ ಹೋಗೋದಿಲ್ಲ? ಅದಕ್ಕೆ ಹೋಗಬೇಡಿ ನೀವು ಅಂತ ಏನು ಟೀಮ್ ರೆಡಿ ಮಾಡಿದ್ದಾರೆ ಆ ಟೀಮಿನವರು ನಾವು ಹೇಳಿದಾಗೆ ಕೇಳಬೇಕು. ಈಗ ಸ್ಯಾಂಡ್ ವಿರುದ್ಧ ಕೋರ್ಟಿಗೆ ಹೋಗ್ಬೋದು. ಯಾಕಂದ್ರೆ ಅದನ್ನು ಕಲ್ಲು ಬಂಡೆ ಹೊಡೆಯೋದು. ಈಗ ನೋಡಿ, ಒಂದು ಕಲ್ಲು ಅನ್ನೋದು ಸಾಮಾನ್ಯವಾಗಿ ಆ ಕಲ್ಲು ಅನ್ನೋದು ಭೂಮಿ ಮೇಲೆ ಇದ್ದರೆ ಎಷ್ಟು ಚಂದ ಆ ಕಲ್ಲು ನೋಡಲಿಕ್ಕೆ. ನಿಮಗೆ ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಅಲ್ಲಿ ಮಾತ್ರ ನೀವು ಕ್ರಷರ್ ಮಾಡಿ. ಆ ಕ್ರಷರಿಗೆ ಕಲ್ಲು ಇಲ್ದಿದ್ದಾಗ ಇನ್ನೊಂದು ಕಡೆ ಕಲ್ಲು ಹೊಡೆದು ತಂದು ಅಲ್ಲಿ ತರ್ತಾರೆ ಸ್ವಾಮಿ. ಆಗ ಈ ಭೂಮಿ ಕಂಪನ ಆಗೋದಿಲ್ವಾ? ಮೊನ್ನೆ ಬೈಂದೂರು ಭಾಗದಲ್ಲಿ ನಾನು ಈ ಹಿಂದಿನಲ್ಲಿ ನಿಮ್ಗೆ ಹೇಳಿದ್ದೇನೆ, ಬೈಂದೂರಲ್ಲಿ ಭೂಮಿ ಮತ್ತೆ ಅದರ ವಾಯುಭಾರ ಕುಸಿತ ಆದಾಗ ಹೇಗೆ ಮಳೆ ಬರ್ತದೋ ಈ ಜಾಗ, ಅದೇ ರೀತಿಯಲ್ಲಿ ಭೂಮಿಯಲ್ಲಿ ಕೂಡ ಸಮತೋಲನ ಕಳ್ಕೊಳ್ತದೆ. ಭೂಮಿಯ ಸಮತೋಲನ ಕಳ್ಕೊಂಡಾಗ ಒಂದು ಭಾಗದಲ್ಲಿ ಈ ಭೂಮಿ ಅನ್ನೋದು ಶೇಕ್ ಆಗೋದು ಖಂಡಿತ. ಈಗ ಒಂದು ಹೇಳ್ತೇನೆ ನೋಡಿ, ಪರಿಸರದ ನೈಸರ್ಗಿಕವಾಗಿ ಸಿಕ್ಕುವಂಥದ್ದು ಬೆಟ್ಟ, ಕಲ್ಲು, ಗುಡ್ಡ, ನೀರು ಎಲ್ಲ ಇದೆ. ಈ ನೀರಲ್ಲಿ ಹೇಳ್ತದೆ ಯಾವುದು ನೀರು ತೊಳ್ಕೊಂಡು ಹೋಗಿ ಅಲ್ಲಿ ಸಿಗುವಂಥ ಮರಳನ್ನು ತಕೊಳ್ಳಿ ಅಂತ ವಿಶಾಲವಾಗಿ ಹೊಳೆ ಹೇಳ್ತದೆ. ಯಾರಿಗೆ? ತಕೊಳ್ಳಿ ನನ್ನ ಮರಳನ್ನು ಯೂಸ್ ಮಾಡಿ ಅಂತೇಳಿ. ಕಲ್ಲನ್ನು ಯೂಸ್ ಮಾಡಿ ಅಂತ ಹೇಳ್ತಾರೆ ಸ್ವಾಮಿ. ಕಲ್ಲನ್ನು ಸಾಮಾನ್ಯ ಈಗ ಯೂಸ್ ಮಾಡ್ತಾ ಇದ್ದಾರೆ. ನಾನು ಕೇಳ್ತೇನೆ, ಜಲ್ಲಿ ಕಲ್ಲಲ್ಲಿ ಬರುವುದು, ಜಲ್ಲಿ ಕಲ್ಲನ್ನು ಯೂಸ್ ಮಾಡ್ತಾರೆ. ಕಲ್ಲಿಂದ ಹೊಡೆದು ಸಿಮೆಂಟ್ ಯೂಸ್ ಮಾಡ್ತಾರೆ. ಅದರೊಟ್ಟಿಗೆ ರಾಡ್ ಹಾಕ್ತಾರೆ, ಸಿಮೆಂಟ್ ಹಾಕ್ತಾರೆ. ಹಾಗಾದರೆ ಜಲ್ಲಿ ಅನ್ನೋದು ಒಂದು ಮಾತ್ರ ಕಲ್ಲಲ್ಲಿ ಸಿಗ್ತಾ ಇತ್ತು, ಕಲ್ಲನ್ನು ಹೊಡೆದು ಜಲ್ಲಿ ಮಾಡುವಂಥದ್ದು. ಆಗ ಸಿಮೆಂಟ್ ಬೇರೆ, ಹೊಯ್ಗೆ ಬೇರೆ ಆಗ್ತಿತ್ತು. ಈಗ ಏನೇ ಸ್ವಾಮಿ, ಸಿಮೆಂಟ್ ಹೊಯ್ಗೆ ಬದಲಿಗೆ ಕಲ್ಲನ್ನು ಹೊಡಿ ಮಾಡ್ತಾರೆ, ಜಲ್ಲಿಯು ಕಲ್ಲಿದೆ ಹಾಕ್ತಾರೆ. ಹಾಗಾದ್ರೆ ಇದೆಲ್ಲ ಒಂದು ವೇಳೆ ಸ್ಲ್ಯಾಬ್ ಮಾಡ್ತಾರೆ ಮೇಲೆ. ಆ ಸ್ಲ್ಯಾಬ್ ಎಷ್ಟು ದಿನ ಗಟ್ಟಿ ನಿಲ್ಬೋದು ಅಂತ ಉಂಟು? ಒಂದು ಕರೆ ಇದೆ, ಆ ಸ್ಲ್ಯಾಬ್ ಈಗ ಹೇಗೆ ನಿಲ್ತದೆ? ಆ ಸ್ಲ್ಯಾಬ್ ಈಗ ಹಾಕ್ತಾರೆ. ಹಾಕಿದ ಸ್ಲ್ಯಾಬನ್ನು ಈಗ ನಾನು ಕೇಳೋದು, ಕೇವಲ 1 ವರ್ಷದ ಮೇಲೆ ಅದು ಡೌನ್ ಆಗ್ತದೆ, ಆ ಮಟ್ಟನ್ನು ಕಳ್ಕೊಳ್ತದೆ. ಯಾಕಂದ್ರೆ ಬಿಸಿಲಿನ ಪವರಿಗೆ ಆ ನೀರಿನ ಅಂಶ ಕಡಿಮೆ ಆದಾಗ ಆ ನೀರನ್ನು ಹಿಡ್ಕೊಳ್ಳುವಂಥ ಕೆಪಾಸಿಟಿ ಅದರಲ್ಲಿ ಇರುವುದಿಲ್ಲ. ಆಗ ಕಲ್ಲು ಪ್ಲಸ್ ಇನ್ನೊಂದು ಕಲ್ಲಿ ಅದರೊಟ್ಟಿಗೆ ಡಸ್ಟು ಕೂಡ ಮಿಕ್ಸ್ ಇದೆ. ಆಗ ಈ ರೀತಿಯಲ್ಲಿ ಇವರು ತಗೊಳ್ಳೋದಾದರೆ, ಈಗ ಸರ್ಕಾರದ ಯಾವ ಆದೇಶದ ಮೇರೆಗೆ ISI ಮಾರ್ಕ್ ಇದೆ, ಸ್ಯಾಂಡ್ ತಗೊಳ್ಬೇಕಾದ್ರೆ ಅದಕ್ಕೆ ಯಾವುದಾದೊಂದು ಗುಣಮಟ್ಟ ಇದೆ, ಇಂಥದ್ದನ್ನು ನೀವು ತಗೊಳ್ಳಿ. ಹಾಗಾದರೆ ಸರ್ಕಾರ ಇದಕ್ಕೆ ಏನು ಮಾಡಬೇಕು ನೋಡಿ, ಇಂಥ ಮನೆ ಕಟ್ಬೋದು, ಇಂಥ ಮನೆ ಕಟ್ಟೆ ನೋಡಿ, ಆಶ್ರಯ ಯೋಜನೆ ಮನೆ ಇದರಲ್ಲಿ ಕಟ್ಬೋದು, 25 ವರ್ಷ ಬಾಳಿಕೆ ಇದೆ ಸ್ಯಾಂಡಿಂದ ಅಂತ ಒಂದು ಕೊಡಲಿ. ಎಲ್ಲಿ ಕೊಟ್ಟಿದ್ದಾರೆ? ಖಾಲಿ ಒಂದು ಟಿವಿಯಲ್ಲಿ ಕೊಟ್ಟಿದ್ದಾರೆ, ನೀವು ಇದನ್ನು ಯೂಸ್ ಮಾಡಿ ಅಂತೇಳಿ. ನಿಮ್ಮ ಜಿಲ್ಲಾಧಿಕಾರಿ ಕಚೇರಿ ನಾವು DC ಆಫೀಸ್ಗೆ ಹೋದ್ರೆ ಅಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ, ಸ್ಯಾಂಡ್ ಯೂಸ್ ಮಾಡಿ ಅಂತೇಳಿ. ಕೆಲವರು ಲೈಸೆನ್ಸ್ ಕೊಟ್ಟಿದ್ದಾರೆ. ಆದರೆ ಅದು ಯಾವ ರೀತಿಯಲ್ಲಿ ಅದನ್ನು ಯೂಸ್ ಮಾಡ್ಬೋದು ಅನ್ನೋದು ನಾನು ಕೇಳೋದು.
ಎಸ್, ಅದೇ ಮಲೇಷಿಯಾ ಸ್ಯಾಂಡ್ ಮತ್ತೆ ಅದೇ ರೀತಿಯಲ್ಲಿ ಈ ಒಂದು ಸ್ಯಾಂಡ್ಗಳನ್ನ ಕಳಪೆ ಕಾಮಗಾರಿ ಮಾಡ್ಲಿಕ್ಕಾಗಿಯೇ ತೆಗೆದುಕೊಂಡು ಬಂದಿದ್ದಾರಾ ಅಂತಕ್ಕಂಥ ಒಂದು ಅಭಿಪ್ರಾಯಗಳು ಕೂಡ ಕೇಳಿ ನೋಡಿ. ಮಲೇಷಿಯಾ ಸ್ಯಾಂಡ್ ಬಗ್ಗೆ ಹೇಳ್ತೇನೆ. ನಮ್ಮ ಊರಿನ ಮರಳನ್ನು ನಮಗೆ ಯೂಸ್ ಮಾಡ್ಲಿಕ್ಕಿಲ್ಲ, ನೈಸರ್ಗಿಕವಾಗಿ ಬರ್ತದೆ. ಆದ್ರೆ ಮಲೇಷಿಯಾದವರು ಯಾಕೆ ಮರಳು ತೆಗಿತಾರೆ, ಇದೊಂದು ನಮ್ಮ ಪ್ರಶ್ನೆ. ಅಲ್ಲಿ ಅವರಿಗೆ ಏನು ಪ್ರಕೃತಿ ತೊಂದರೆ ಆಗುದಿಲ್ವಾ, ಅಥವಾ ಅಲ್ಲಿ ಅವರಿಗೆ ಇಲ್ಲಿ ಯಾಕೋಸ್ಕರ ಇವರು ಹೋಲ್ಡ್ ಮಾಡಿ ಇಟ್ಟಿದ್ದಾರೆ ಅಂತ ಸಮಸ್ಯೆಗಳು ಅಲ್ಲಿ ಆಗುದಿಲ್ವಾ? ಅಲ್ಲಿಂದ ತಕೊಂಡು ಬಂದು ಅಲ್ಲಿ ಅದನ್ನು ಲಾಬಿ ಮಾಡುವಂತ ಉದ್ದೇಶ ಅದು ಕೂಡ ಒಂದು ಅಂತ ಹೇಳಿದ್ರೆ ಒಂದು ನೈಸ್ ಮರಳು, ಅದು ಯಾವುದೇ ಇಲ್ಲಿಯ ಕಟ್ಟಡಕ್ಕಾಗಲಿ ಕಾಂಕ್ರೀಟ್ಗಾಗಲಿ ಅದನ್ನು ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ ಒಂದು. ಮತ್ತೆ ಸ್ಯಾಂಡ್ ಬಗ್ಗೆ ಹೇಳುದಾದ್ರೆ ನಮ್ಮಲ್ಲಿ ನೈಸರ್ಗಿಕವಾಗಿ ಹೇರಳವಾಗಿ ಸಿಗ್ತಾ ಉಂಟು. ಆ ಹೇರಳವಾಗಿ ತೆಗೆಯುವುದು ಒಂದು. ಅದಲ್ಲದೆ ಈ ವರ್ಷ ಮಳೆ ತುಂಬಾ ಬಂದಿದೆ ನಮ್ಮ ಏರಿಯಾದಲ್ಲಿ. ನಾವು ಮೊದಲು ಡೀಪ್ ಮರಳು ತೆಗೆದು ಕೆಲವು ಕಡೆಯಲ್ಲಿ ಆಳವಾಗಿದ್ದರೂ ಸಹ ಈಗ ಆ ಆಳವೆಲ್ಲ ತುಂಬಿ ಆಗಿದೆ. ಈಗ ನೋಡಿ, ನಾವು ಕೇರಳದಲ್ಲಿ ಮೊನ್ನೆ ತಾನೇ ನಾವು ನೋಡಿದ್ದೇವೆ, ಕೇರಳದಲ್ಲಿ ದೊಡ್ಡ ನೆರೆ ಬಂದು ಎಲ್ಲ ಭಾಗಶಃ ಎಲ್ಲ ಅರ್ಧ ಕೇರಳ ಮುಳುಗಿ ಹೋಗಿದೆ. ಇದಕ್ಕೆ ಒಂದು ಕಾರಣ ಕೂಡ ಮರಳು ತೆಗೆಯದೇ ಇದ್ದದ್ದು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ಮರಳು ಹೊಳೆ ಮತ್ತು ಮರಳು ನೆಲಕ್ಕೆ ಸಮನಾಗಿ ಹೋದ ನಂತರ ಬಂದಂಥ ನೀರು ಎಲ್ಲಿ ಹೋಗಬೇಕು, ಇದು ಸಮಸ್ಯೆ. ಅಲ್ಲದೆ ಅಲ್ಲಿ ನನ್ನ ಒಂದೇ ಮಲೇಷಿಯಾ ಮರಳು ತೆಗಿಬಹುದು, ಇಲ್ಲಿ ಯಾಕೆ ತೆಗೆಯುವುದಿಲ್ಲ? ಇದರಲ್ಲಿ ಯಾಕೆ ರಾಜಕೀಯ ಮಾಡೋದು? ಇಂಥ ಒಂದು ಮರಳು ತೆಗೆದು ಹೊಳೆ ಡೀಪ್ ಆಗಿ ಇದು ನೀರಿನ ಜಲಮಟ್ಟ ಕೂಡ ಏರ್ಲಿಕ್ಕೆ ಇದು ಸಹಕಾರಿ ಆಗ್ತದೆ. ಮತ್ತು ಈಗಾಗಲೇ ನೋಡಿ, ನಾವು ಮೊನ್ನೆ ಒಂದು ಬ್ಯಾಂಗ್ಳೂರಿಗೆ ಹೋಗುವಾಗ ಪುತ್ತೂರು ಸೈಡ್ನಲ್ಲಿ ಹೋಗುವ ಹೊಳೆಯಲ್ಲಿ ಈಗ ಅಲ್ಲಿ ಕೂಡ ಎಲ್ಲ ಇದು ನೆಲ ಸಮ ಆಗಿದೆ, ಯಾವುದು ಮರಳು ಬಿದ್ದು. ಇನ್ನು ಸ್ವಲ್ಪ ದಿವಸ, ಇನ್ನೊಂದು 2 ವರ್ಷ ಈ ಥರ ಸಮಸ್ಯೆ ಆದರೆ ಖಂಡಿತವಾಗಿ ನಮ್ಮ ಉಡುಪಿ ಕೂಡ ಕೇರಳದಂತೆ ಮುಳುಗಿ ಹೋಗಲಿಕ್ಕೆ ತುಂಬ ದಿವಸ ಇಲ್ಲ ಅಂತ ಹೇಳ್ಬೋದು. ಮತ್ತು ಅದೇ ರೀತಿಯಲ್ಲಿ ನೋಡ್ತಾ ಹೋದರೆ ಈ ಒಂದು ಮರಳು ಅಂತಕ್ಕಂಥದ್ದು ಈಗಾಗಲೇ ಕರಾವಳಿಯಲ್ಲಿ ಸಾಕಷ್ಟು ಇದೆ. ಅದನ್ನು ತೆಗೆದೇ ಹೋದರೆ ಏನಾಗುತ್ತೆ ಅಂತಂದರೆ, ಈಗಾಗಲೇ ಅನುಮತಿ ಕೊಡ್ತಾ ಇಲ್ಲ, ಸಾಕಷ್ಟು ಇದೆ, ಇವರೇ ಹೇಳಿದಾಗೆ ಹೇರಳವಾಗಿ ಮರಳಿದೆ ಅಂತ. ಅದನ್ನು ತೆಗೆದೇ ಇದ್ದರೆ ಪ್ರಕೃತಿಗೆ ಯಾವ ರೀತಿಯಾದಂಥ ಒಂದು ತೊಂದರೆ? ಈಗ ನಾನು ಕೇಳ್ತೇನೆ, ಒಂದು ಸಿ ಕ್ರ್ಯಾಕ್ ಅಂತಿದೆ. ಸಿ ಕ್ರ್ಯಾಕ್ ಇದು ಸಮುದ್ರದ ಮಟ್ಟದಲ್ಲಿರುವಂಥದ್ದು, ಇದು ರಿವರ್ ಕ್ರ್ಯಾಕ್ ಅಂತ ಹೇಳ್ತೇನೆ. ಒಂದು ರಿವರ್ ಬೆಡ್ ಅಂತ ಉಂಟು. ಈಗ ಸಿ ಕ್ರ್ಯಾಕ್ ಮತ್ತು ರಿವರ್ ಕ್ರ್ಯಾಕ್, ಈಗ ಘಟ್ಟದಲ್ಲಿ ಆದಂಥ ಮಳೆ, ಈಗ ನಾವು ಮರಳು ಉಪಯೋಗಿಸಬೇಕಾದ್ರೆ ಘಟ್ಟದಲ್ಲಿ ಆದಂಥ ಮಳೆ ಮಣ್ಣನ್ನು ದೂಡ್ಕೊಂಡು ಮಣ್ಣು ತೊಳೆದು ಬಂದು ಸಣ್ಣ ಹೊಳೆಗೆ ಸೇರ್ತದೆ. ಸಣ್ಣ ಹೊಳೆಗೆ ಸೇರಿ ಅದು ದೂಡ್ಕೊಂಡು ಬರುವುದು. ಈಗ ಸಿ ಕ್ರ್ಯಾಕ್ ಮತ್ತು ರಿವರ್ ಕ್ರ್ಯಾಕ್ ಆದಾಗ, ಸಿ ಕ್ರ್ಯಾಕ್ ಅಂದರೆ ನಿಮ್ಮ ಸಮುದ್ರದ ತೆರೆ ಬಂದು ಇಲ್ಲಿ ಹೊಡಿತದೆ. ಆಗ ಇದು ಹೋಗಿ ಬೆಡ್ ಇಲ್ಲಿದೆ, ನಮ್ದಿಗಿರೋದು ಕರಾವಳಿ ಭಾಗದ ಸಮುದ್ರದ ಹತ್ತಿರದ ಪಾತ್ರ. 3 ಜಿಲ್ಲೆ, ಮಂಗಳೂರು ಇರ್ಬೋದು, ಉಡುಪಿ ಇರ್ಬೋದು, ಕಾರವಾರ ಇರ್ಬೋದು, ನಮ್ಮ ಜಾಗ ಹೈಟ್ ಇದೆ ಇಲ್ಲಿ. ಈ ಹೈಟ್ ಇರ್ಲಿಕ್ಕೆ ಹೋಗಿ ನಾವು ತೆಗಿಲೇಬೇಕು ಮರಳು. ಕೇರಳ ಹೋಲಿಸಿದರೆ ಡೌನ್ ಇದೆ, ಎಲ್ಲಿ ನಮ್ಮ ಕೇರಳ ಹೋಲಿಸಿದರೆ. ಆಗ ನಾವು ಇಲ್ಲಿ ಬಂದಂಥ ಏನು ಮರಳು ಬರ್ತದೆ, ಪ್ರತಿ ವರ್ಷದಲ್ಲಿ ನಾನು ಹೇಳ್ತೇನೆ ಒಟ್ಟು 6 ಹೊಳೆ ಇದೆ ನಮ್ಮದು. ಎಡಮಾವಿನ ಹೊಳೆ, ನಿಮ್ಮ ಕುಂದಾಪುರದ ಇದರಲ್ಲಿ ಸ್ವರ್ಣಶೀತ, ಪಾಪನಾಶಿನಿ, ಒಟ್ಟು 6 ಹೊಳೆಯಲ್ಲಿ ಏನು ಮರಳು ಬಂದಿದೆ ವರ್ಷಕ್ಕೆ 10 ರಿಂದ 12 ಲಕ್ಷ ಮೆಟ್ರಿಕ್ ಟನ್ ಹೊಯ್ಗೆ ಅನ್ನೋದು ನಾವು ಸಾಮಾನ್ಯ ಬಂದು ಬಿದ್ದಿರ್ತದೆ. ಹೇರಳವಾಗಿ ಬಂದಿದ್ದ ಈಗ ಬಂದಂಥ ಮರಳನ್ನು ಲೆಕ್ಕ ಹಾಕ್ಲಿಕ್ಕೆ 15-16 ಲಕ್ಷ ಇರ್ತದೆ. ಮತ್ತು ಈ ಸಲ ಬಂದಂಥ ಮಳೆ ಕೂಡ ಭಾಳ ಜಾಸ್ತಿ. ಆದ್ದರಿಂದ ಇದೇ ರೀತಿ 1 ವರ್ಷ ಬಿಟ್ಟು 2 ವರ್ಷ ಬಿಟ್ಟರೆ ನಾಳೆ ಇದೇ ಸಮತಟ್ಟಾಗಿ ಮರಳನ್ನೋದು ಹೊಳೆಯಲ್ಲಿ ಫುಲ್ಲಾಗಿ ಒಂದು ಸಲ ಜೋರಾಗಿ ಒಂದು ದಿನವಿಡೀ ಮಳೆ ಬಂತಂದ್ರೆ ಆ ಫ್ಲಡ್ ಬಂದು ನಿಮ್ಮ ತೋಟಕ್ಕೆ ಹೋಗೋದು, ಮನೆ ನಾಶ. ಆಮೇಲೆ ನೀವು ಕೊಡಬೇಕು ಪರಿಹಾರ, ಸರ್ಕಾರ ಕೊಡಬೇಕು. ನನಗೆ 10 ಲಕ್ಷ ಪರಿಹಾರ, ಇವನಿಗೆ 5 ಲಕ್ಷ ಪರಿಹಾರ, ಗಾಳಿಯಿಂದ ಮನೆ ಬೀಳುವುದು ಅಂತ ಹೇಳ್ತಾ ಆ ಗಾಳಿ ಬಂದಾಗ ಕೂಡ ನೀರು ಹೋಗ್ತದೆ ಒಳಗೆ. ಈಗ ಈ ರೀತಿಯ ಒಂದು ವಿಚಾರವಾಗಿ ಎಲ್ಲ ರೀತಿಯಲ್ಲಿ ಕೂಡ ಸರ್ಕಾರಕ್ಕೆ ನಾನು ಕೇಳೋದಿಷ್ಟೇ, ಈ ಸಲ ನಾನು ಕೇಳೋದು, ಸರ್ಕಾರದ ಖಜಾನೆಗೆ ಹೋಗುವ ಹಣವನ್ನು ನಿಮ್ಮ ಜಿಲ್ಲಾಡಳಿತ ಯಾಕೆ ಹಿಡಿದಿಟ್ಟಿದೆ ಕೇಳೋದು ನನ್ನ ಒಂದೇ ಕ್ವಶನ್. ಇವತ್ತು ಸರ್ಕಾರದ ಖಜಾನೆಗೆ ಈ ಸಾಲಿನಲ್ಲಿ 8 ರಿಂದ 9 ಲಕ್ಷ ರೂಪಾಯಿ ಹೋಗಬೇಕಿತ್ತು ಸರ್ಕಾರಕ್ಕೆ. ಹಾಗಾದರೆ ಇವರಿಗೆ ಈ ಜಿಲ್ಲೆಯಲ್ಲಿ ನೀವು ಏನು ಡೆವಲಪ್ಮೆಂಟ್ ಮಾಡಿದ್ರಿ ಅಂತೇಳಿ JDS ಆಗಲಿ ಕಾಂಗ್ರೆಸ್ ಆಗಲಿ ಯಾರು ಕೇಳೋದಿಲ್ವಾ ಕೇಳೋದು ನಾನು. ಕೇಳುದಿಲ್ಲ ಹಾಗಾದ್ರೆ ಉಸ್ತುವಾರಿ ಕೇಳಬೇಕಲ್ಲ. ನಾವು ನೋಡಿ, ನಾವು ಸತತವಾಗಿ ಜಿಲ್ಲಾಡಳಿತ ಬಗ್ಗೆ ದೂರಿಂದ ಮೇಲೆ ದೂರು, CM ಬಂದಾಗ ಮನವಿ ಎಲ್ಲವನ್ನು ಕೊಟ್ಟು ನಾವು ಇಬ್ಬರು ಕೂಡ ಬೆಂಗಳೂರಲ್ಲಿ ಮೀಟಿಂಗು ಸತತವಾಗಿ ನಾವು ರಾತ್ರಿ ಇಡೀ ಎಲ್ಲಿ ಕರೀತಾರೆ ಅಲ್ಲಿಗೆ ಎಲ್ಲ ಕಡೆ ಹೋಗ್ತಾ ಇದೆ. ಭೋಜೇಗೌಡರು ಇರ್ಬೋದು, ನಮ್ಮೊಂದಿಗೆ CM ಇರ್ಬೋದು, ನಮ್ಮದು ರಾಜಶೇಖರ್ ಪಾಟೀಲ್ ಗಣಿ ಮಿನಿಸ್ಟರ್ ಇರ್ಬೋದು, ಎಲ್ಲರೂ ಕೂಡ ನಮ್ಮೊಂದಿಗೆ ಒಳ್ಳೆ ಸಹಕರಿಸಿದ್ದಾರೆ. ಆದರೆ ಇಲ್ಲಿಯ ನಾನು ಉಡುಪಿ ಜಿಲ್ಲೆಯಲ್ಲಿ ಡೆವಲಪ್ ಮಾಡಿ ಅಂತೇಳಿ ಒಂದು ಜಿಲ್ಲಾಧಿಕಾರಿಯವರು ಬಂದಿರ್ತಾರೆ. ಹಾಗಾದರೆ ಇಲ್ಲಿಯ ಮರಳನ್ನು ಕೊಡಲೇಬಾರದು ಸರ್ಕಾರಕ್ಕೆ. ನೀವು ಏನು ಇಲ್ಲಿಂದ ನೀವು ಈ ಸಾಲಿನಲ್ಲಿ ಏನು ಕೊಟ್ಟಿದ್ದೀರಿ ಅಂತ ಕೇಳುವವರಿಲ್ವ? ಹಾಗಾದರೆ ನಾನು ಅದನ್ನು ಕೇಳುವುದು. ಈಗ ಹೋದ ಸಾಲಲ್ಲಿ 8 ರಿಂದ 9 ಕೋಟಿ ರೂಪಾಯಿ ಸರ್ಕಾರಕ್ಕೆ
ರಾಜಧನ ಕೊಟ್ಟಿದ್ದೇವೆ, ನಾವು ಕಟ್ಟಿದ್ದೇವೆ. ಅದು ಅಲ್ಲದೆ APP ಅಂತ ಒಂದು ನಾನ್ CR ದಡ್ಡಿದ ಹಣ ಕೂಡ ನಾವು ಕಟ್ತಾ ಇದ್ದೇವೆ 1,000 ಮೆಟ್ರಿಕ್ ಟನ್ನಿಗೆ. ಹಾಗಾದರೆ ಇದನ್ನು ಯಾವ ಪಕ್ಷದವರು ಯಾಕೆ ಕೇಳುವುದಿಲ್ಲ ಕೇಳುವುದು ನಾನು. ಯಾಕೆ ಕೇಳೋದು? ಇನ್ನಿರೋದು ಬರೀ 2 ರಿಂದ 3 ತಿಂಗಳು ವ್ಯಾಪಾರ ಮಾಡಬೇಕು. 2 ರಿಂದ 3 ತಿಂಗಳು ಅಬ್ಬಬ್ಬಾ ಅಂತ ತೆಗೆದ್ರು ಕೂಡ 3 ರಿಂದ 4 ಲಕ್ಷ ಮೆಟ್ರಿಕ್ ಟನ್ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಇವರು ಯಾರು ಇದನ್ನು ಕಣ್ಣಿದ್ದು ಕುರುಡ್ರೋ ಅಥವಾ ಕಿವಿದ್ದು ಕಿವುಡ್ರೋ ಏನು ಮಾಡ್ತಿದ್ರು ಗೊತ್ತಿಲ್ಲ. ಹಾಗಾದರೆ ನಾನು ಕೇಳ್ತೇನೆ, ಇದೊಂದು ವ್ಯವಸ್ಥಿತವಾಗಿ ನೀವು ಕೊಡಬೇಡಿ. ಈಗ ಇನ್ನೊಂದು ಬೇರೆ ವಿಚಾರ ಅಂತ ಹೇಳಿದರೆ, ಇವತ್ತು ಮಂಗಳೂರಿನಲ್ಲಿ ಒಂದು ಮೀಟಿಂಗ್ ಆಗಿದೆ ಅಂತ ನನಗೆ ಸ್ಪಷ್ಟವಾಗಿ ಗೊತ್ತಿಲ್ಲ. ಮಂಗಳೂರಿನ ಹೊಯ್ಗೆಯನ್ನು ಉಡುಪಿಗೆ ತರುವುದು ಅಂತೇಳಿ. ಉಡುಪಿಯಲ್ಲಿ ಹೊಯ್ಗೆ ಇಲ್ವಾ? ಹಾಗಾದರೆ ಉಡುಪಿಯಲ್ಲಿ ಹೊಯ್ಗೆ ಇದ್ದುಕೊಂಡು ಮಂಗಳೂರಿನ ಹೊಯ್ಗೆ ಉಡುಪಿ ತರುವುದು ಅಂದರೆ ಏನ್ರಿ ನ್ಯಾಯ? ಜಿಲ್ಲೆಯಿಂದ ಹೊರಗೆ ಹೋಗಬಾರ್ದು ಅಂತಾರೆ, ಹಾಗಾದ್ರೆ ಜಿಲ್ಲೆಯಿಂದ ಒಳಗೆ ಬರೋದಿಲ್ಲ. ಇದು ಮಂಗಳೂರು ಜಿಲ್ಲೆ ಬೇರೆ, ಉಡುಪಿ ಬೇರೆ. ನೋಡಿ, ಮಂಗಳೂರು ಜಿಲ್ಲೆಯ ಮರಳು ಎಲ್ಲಿಗೆ ಬೇಕು? ಅಗತ್ಯ ಕಾರ್ಕಳಕ್ಕೆ ಬೇಕು. ಕಾರ್ಕಳದಲ್ಲಿ ಮರಳಿಲ್ಲ. ಕಾರ್ಕಳದವರಿಗೆ ನಮ್ಮ ಈಚೆ ಮರಳು ಹೋಗೋದೇ ಇಲ್ಲ ಕಾರ್ಕಳಕ್ಕೆ. ಹಾಗಿರುವಾಗ ಕಾರ್ಕಳಕ್ಕೆ ಅಗತ್ಯತೆ ಉಂಟು, ಮಂಗಳೂರು ಮರಳು ಕಾರ್ಕಳಕ್ಕೆ ಬರಬೇಕು. ಉಡುಪಿಗೆ ಯಾಕೆ ಬರಬೇಕು? ಅದೇ ಉಡುಪಿ ಮತ್ತು ಮಂಗಳೂರಿಗೆ ಡಿಫರೆನ್ಸ್ ಅಂತ ಹೇಳಿದರೆ, ಮಂಗಳೂರಲ್ಲಿ ಹೊಯ್ಗೆ ತೆಗಿಬೋದು, ನಮ್ಮಲ್ಲಿ ತೆಗಿಬಾರ್ದು. ಮಂಗಳೂರಿಂದ ಹೊಯ್ಗೆ ಇಲ್ಲಿ ಬರ್ಬೋದು, ಇಲ್ಲಿಂದ ಎಲ್ಲಿ ಹೋಗಬಾರ್ದು. ಅಲ್ಲ, ಖಂಡಿತವಾಗಿ ಉಡುಪಿ ಜಿಲ್ಲೆಯ ಹೊಯ್ಗೆಯನ್ನು ಹೊರಗೆ ಕಳಿಸಬೇಕು ಅನ್ನೋ ಉದ್ದೇಶ ಅಲ್ಲ. ಇಲ್ಲಿಯ ಹೊಯ್ಗೆಯನ್ನು ಇಲ್ಲಿ ಯೂಸ್ ಮಾಡಲಿಕ್ಕೆ ಸಹ ಬಿಡ್ತಾ ಇಲ್ಲ, ಆದರೆ ಮಂಗಳೂರಿಂದ ಬರ್ಬೋದು. ನೋಡಿ, ಮಂಗಳೂರಿನ ವಾಹನಗಳು NITK ಟೋಲಲ್ಲಿ ಹಣ ಕಟ್ಟದೆ ಪಾಸ್ ಆಗ್ಬೋದು. ನಮ್ಮ ಉಡುಪಿ ಜಿಲ್ಲೆ ಇರೋ ಟೋಲ್ನಲ್ಲಿ ನಾವು ಹಣ ಕಟ್ಟಿ ಪಾಸ್ ಆಗಬೇಕು. ಅಲ್ಲ, ಅದೇನಂದ್ರೆ ಉಡುಪಿಯ ಜನರು ಯಾವುದು ಹೋರಾಟಕ್ಕೆ ಮಾಡಲಿಲ್ಲ. ನೋಡಿ, ಆ ಟೋಲ್ ಗೇಟಿಗೆ ಒಂದು ಬೆಂಕಿ ಹಚ್ಚಲಿ ನೋಡುವ, ಎಲ್ಲ ಫ್ರೀ ಬಿಡ್ತಾರೆ. DC ಆಫೀಸ್ ಮುಂದೆ ಹೋಗಿ ಅದು ಆ ಗೇಟಿಗೆ ಒಂದು ದೊಡ್ಡ ಬೆಂಕಿ ಹಾಕಲಿ, ಆಗ ಬಿಡ್ತಾರೆ. ನಮ್ಮ ಜನರು ಸಮಾಧಾನದಿಂದ ನಾವು ಕುಳಿತದ್ದೇ ಇದುವರೆಗೆ ಮಾಡಿದ ತಪ್ಪು. ಇನ್ನು ತಾಳ್ಮೆಯ ಕಟ್ಟೆ ಒಡೆದಿದೆ. ಇನ್ನು ಇಂಥ ಒಂದು ಸಮಾಧಾನ ಇನ್ನು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಬರುವುದಿಲ್ಲ. ಈ DC ಅವರಾಗಲಿ, ಜಿಲ್ಲಾಡಳಿತವಾಗಲಿ, ಅಥವಾ ಸಂಬಂಧಪಟ್ಟ ಇದಕ್ಕೆ ಯಾರೆಲ್ಲ ಕುಮ್ಮಕ್ಕು ನೀಡ್ತಿದ್ದಾರೆ ಅವರ ಕಾಲಿನ ಬುಡಕ್ಕೆ ಒಂದು ದಿವಸ ಬರ್ತದೆ. ಆವಾಗ ಉಡುಪಿಯ ಜನ ಬುದ್ಧಿ ಕಳಿಸ್ತಾರೆ ಅಂತ ಹೇಳಿಕ್ಕೆ ನಾನು ಖಂಡಿತ ಹೇಳ್ತೇನೆ. ಅದುವರೆಗೂ ಕಾಯುವ ಪ್ರಯತ್ನ ಮಾಡಬೇಡಿ. ಏನೆಲ್ಲ ಸಹಕಾರ ಕೊಟ್ಟು ಉಡುಪಿ ಜಿಲ್ಲೆಯ ಜನತೆಗೆ ಆದಷ್ಟು ಬೇಗ ಮರಳುಗಾರಿಕೆ ಮಾಡಲಿಕ್ಕೆ ಏನು ಪ್ರಯತ್ನ ಪಡ್ತೀರಿ, ನಮ್ಮೊಂದಿಗೆ ನೀವು ಸಹಕಾರ ನೀಡಿ ಅಂತ ಹೇಳ್ತಾ, ಅದೇ ರೀತಿ ಉಡುಪಿಯ ಜಿಲ್ಲೆಯ ಜನತೆ ಕೂಡ ಸಮಾಧಾನ ಪ್ರಿಯರು. ತಾವು ಮನೆ ಅರ್ಧದಲ್ಲಿ ಇಟ್ಟರು ಸಹ ಮನೆ ಅರ್ಧದಲ್ಲಿ ಇಟ್ಟು ಪಕ್ಕದಲ್ಲಿ ಒಂದು ಟೆಂಟ್ ಕಟ್ಟಿ ಅಥವಾ ಬಾಡಿಗೆ ಮನೆಯಲ್ಲಿಯೋ ಸಂಬಂಧಿಕರ ಮನೆಯಲ್ಲಿ ಕೂತ್ಕೊಂಡು ಅಥವಾ ಕೆಲವರು ದುಪ್ಪಟ್ಟು ಹಣವನ್ನು ಕೊಟ್ಟು ಮನೆ ಕಟ್ಟುವ ಹೊರತು ಜಿಲ್ಲಾಡಳಿತ ವಿರುದ್ಧವಾಗಲಿ ಅಥವಾ ಸರ್ಕಾರದ ವಿರುದ್ಧವಾಗಲಿ ಯಾರವರಿಗೆ ತೊಂದರೆ ಮಾಡಿದ್ದಾರೆ ಅವರಿಗೆ ಬೈಯುವುದು ಕೂಡ ಇಲ್ಲ. ಯಾಕಂದರೆ ಅಷ್ಟು ನಮ್ಮ ಉಡುಪಿಯ ಜನರು ಶಾಂತಿ ಪ್ರಿಯರು. ಇನ್ನು ಮುಂದೆ ಇಂಥ ವ್ಯವಸ್ಥೆ ದಯವಿಟ್ಟು ಉಡುಪಿ ಜಿಲ್ಲೆಯ ಜನತೆಗಳಲ್ಲಿ ಹೇಳೋದು, ಒಂದು ಸ್ವಲ್ಪವಾದರೂ ನಮ್ಮ ಉಡುಪಿ ಜಿಲ್ಲೆಗೋಸ್ಕರ ನಾವು ಸ್ವಲ್ಪ ಹೋರಾಟದ ಮನೋಭಾವನೆಯನ್ನು ಸ್ವಲ್ಪ ಮಾಡುವ. ಉಡುಪಿ ಜಿಲ್ಲೆಗೆ ಒಳ್ಳೆಯದಾಗ್ತದೆ ಅಂತ ಹೇಳ್ತೇನೆ. ಏನು ಹೇಳ್ತೀರಿ? ನಾನು ಹೇಳೋದು ಯಾಕಂದರೆ ಇವತ್ತು ಉಡುಪಿ ಜಿಲ್ಲೆಗೆ ಒಳ್ಳೇದಾಗಬೇಕನ್ನುವಂಥ ಇವರು ನಮ್ಮ ಲಾರಿ ಮಾರಕರ ಸಂಘದ ಅಧ್ಯಕ್ಷರಾದ ಚಂದ್ರ ಪೂಜಾರ್ ಹೇಳ್ತಾ ಇದ್ದಾರೆ. ಇವರಲ್ಲಿ ಈ ಮನಸ್ಸಲ್ಲಿದೆ ನೋಡಿ, ಇವರು ಎಷ್ಟೋ ದಿನದಿಂದ ಲಾರಿ ಇಟ್ಟು ಮನೆಯಲ್ಲಿ ಲಾರಿ ಇಟ್ಟು ನಿರಂತರವಾಗಿ, ಸತ್ಯರಾಜರೇ ನಾವೀಗ ಇನ್ನು ಮುಂದೆ ಏನು ಸ್ಟೆಪ್, ದಿನನಿತ್ಯ ಆದರೆ ನನ್ನ ದೇವರು 10-20 ಕಾಲ್ ನನಗೆ ಅವ್ರು ಮಾಡು, ನಾನು ಇವ್ರಿಗೆ ಮಾಡು. ಇವತ್ತು ಮರಳನ್ನು ಹೇಗೆ ಕೊಡಬೇಕು ಅನ್ನುವಂಥ ಭಾವನೆ ಇವರು ಇವತ್ತು ಈ ಇದರದ್ದು ಕೂತ್ಕೊಂಡು ಮಾತಾಡಬೇಕಾದ್ರೆ ಇದನ್ನು ನೋಡ್ತಾ ಇದ್ದಾರೋ ಇಲ್ಲವೋ ಗೊತ್ತಿಲ್ಲ ನನಗೆ. ಆದರೆ ಇವತ್ತು ಉಡುಪಿಯವರು ಇಷ್ಟು ಕಷ್ಟದಲ್ಲಿದ್ದಾರೆ. ನಾಳೆ ಒಂದು ದಿನ ನಾಡ್ದು ಮಾಡುವಂಥ ಧರಣಿ ಕೂಡ ಕಡಿಮೆ ಧರಣಿ ಅಂತ ಎನಿಸೋದು ಬೇಡ. ಖಂಡಿತವಾಗಿ ನಾವು ದಂಗೆ ಹೇಳುವ ಪರಿಸ್ಥಿತಿ ಇದೆ ಸ್ವಾಮಿ. ಉಪ್ಪು ಸತ್ಯಾಗ್ರಹ ಮಾಡಿದ್ದಾರೆ, ಹಾಗೆ ಉಪ ಸತ್ಯಾಗ್ರಹ ಮಾಡ್ಕೊಂಡು ನಾವು ಏನೆಲ್ಲ ಮಾಡಬೇಕಾಗ್ತದೆ ಅದನ್ನೆಲ್ಲ ನಾವು ನಾಡ್ದು ಮಾಡಿಯೇ ತೀರ. ಈಗ ಕುರಿತಾಗಿ ನಾನು ಮತ್ತೆ ಚರ್ಚೆಯನ್ನು ಮಾಡ್ತೇನೆ. ಎಸ್ ವೀಕ್ಷಕರೇ, ನೀವೇ ನೋಡ್ತಾ ಇರೋ ಹಾಗೆ ಇನ್ನು ನಾಡಿದ್ದ ದಿನ ಅಂದರೆ 28ನೇ ತಾರೀಕು ಉಗ್ರ ರೂಪವಾದಂಥ ಒಂದು ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥ ವಿಚಾರವಾಗಿ ಕೂಡ ಹೇಳ್ತಾ ಇದ್ದಾರೆ. ಈ ಕುರಿತಾಗಿ ಕೂಡ ಚರ್ಚೆಯನ್ನು ಮುಂದುವರಿಸ್ತೇನೆ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ.